There is one most important word in the English language. That word is understanding. We are here to explore that word understanding. How do you understand a frog? How do you understand a snake? How do we understand ourselves? If you want to understand, you have to stand under. Then only you can understand. Stand under a hill, under a tree, to understand the hill and the tree. When you understand something, you expand your consciousness. About 40 years back, I started understanding myself through meditation. Before that, I couldn't understand who the hell this fellow is. The more I understand a frog, I understand myself. Understanding comes from meditation. Remember this point. Gautama Buddha understood about himself that he is a big zero only through meditation. He obtained nirvana, parinirvana, mahaparinirvana because he understood himself as nobody else understood him. When you understand yourself, you can understand every other creature. We are happy to come here to understand each other. ಇನ್ನೊಂದು ಅಂಡರ್ಸ್ಟ್ಯಾಂಡ್ ದಟ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಅನ್ನುವಂಥದ್ದಿತ್ತು. ಯಾವಾಗ್ಲೂ ನೆನ್ಪು ಮಾಡ್ಕೋತಾ ಇದ್ವಿ. ಆದ್ರೆ ಈ ಒಂದು ವಿಡಿಯೋದಲ್ಲಿ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂದ್ರೆ ಅವ್ರು ಅಂಡರ್ಸ್ಟ್ಯಾಂಡ್ ಅನ್ನೋದು ಏನ್ ಹೇಳ್ತಿದ್ರು ಅನ್ನೋದು ಇದ್ರಲ್ಲಿ ಗೊತ್ತಾಗ್ತದೆ. ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಸರಿ ಬಿಡು ಅನ್ಕೋತಿದ್ವಿ. ಆದ್ರೆ ಎಷ್ಟು ಆಳವಾಗಿ ತಿಳಿಸಿದ್ದಾರೆ ಒಂದೊಂದು ಪದದ ಒಂದು ಅರ್ಥೈಸೋದಕ್ಕೆ. ನಿಮಿಷ ಇದನ್ನ ಕೇಳಿಸ್ಕೊಂಡಾಗ ತರ ಆಗ್ಬಿಡ್ತದೆ. ಈ ವಿಡಿಯೋದಲ್ಲಿ ತಿಳಿಸ್ತಾರೆ ಪತ್ರಿ ಸರು ಇಂಗ್ಲಿಷ್ ಭಾಷೆಯಲ್ಲಿ, ಆಂಗ್ಲ ಭಾಷೆಯಲ್ಲಿ ಒಂದು ಅತ್ಯಂತ ಪ್ರಮುಖವಾದ ಪದ ಇದೆ. ಅದು ಯಾವುದು ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್, ಅಂದ್ರೆ ಅರ್ಥ ಮಾಡಿಕೊಳ್ಳುವುದು. ಈಗ ನಾವಿಲ್ಲಿರೋದು ಆ ಪದವನ್ನು ಅನ್ವೇಷಿಸುವುದಕ್ಕಾಗಿ. ವಿ ಆರ್ ಹಿಯರ್ ಟು ಎಕ್ಸ್ಪ್ಲೋರ್ ದಟ್ ವರ್ಡ್ ಅಂತ ತಿಳಿಸ್ತಾರೆ. ಮತ್ತೆ ಒಂದು ಪ್ರಶ್ನೆ ಕೇಳ್ತಾರೆ, ಒಂದು ಕಪ್ಪೆಯನ್ನ ಹೇಗೆ ಅರ್ಥ ಮಾಡ್ಕೋತೀರಾ, ಒಂದು ಹಾವನ್ನು ಹೇಗೆ ಅರ್ಥ ಮಾಡ್ಕೊಳ್ತೀರಾ ಅಂತ ಪ್ರಶ್ನೆ ಹಾಕ್ತಾರೆ. ಅರ್ಥ ಮಾಡ್ಕೋಬೇಕಾದ್ರೆ, ಯಾವುದೇ ಒಂದನ್ನ ಅರ್ಥ ಮಾಡ್ಕೋಬೇಕಾದರೆ, ಇಫ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಯು ಹ್ಯಾವ್ ಟು ಸ್ಟ್ಯಾಂಡ್ ಅಂಡರ್ ಅಂತ ತಿಳಿಸ್ತಾರೆ. ಆ ಪದದ ಒಂದು ಜೆನೆಸಿಸ್ ಆಫ್ ದಟ್ ವರ್ಡ್ ಎಷ್ಟು ಅದ್ಭುತವಾಗಿದೆ. ಅದರ ಅಡಿಯಲ್ಲಿ ನಿಂತ್ಕೋಬೇಕು ನೀವು, ಆಗಷ್ಟೇ ಅರ್ಥ ಮಾಡಿಕೊಳ್ಳುವುದು ಸಾಧ್ಯ ಆಗತ್ತೆ. ಅದಕ್ಕೆ ಮತ್ತೆ ತಿಳಿಸ್ತಾರೆ. ಉದಾಹರಣೆಗೆ, ಸ್ಟ್ಯಾಂಡ್ ಅಂಡರ್ ಎ ಟ್ರೀ, ಸ್ಟ್ಯಾಂಡ್ ಅಂಡರ್ ಎ ಹಿಲ್. ಒಂದು ಮರದ ಕೆಳಗೆ ನಿಲ್ಬೇಕು, ಬೆಟ್ಟದ ಕೆಳಗೆ ನಿಲ್ಬೇಕು. ಆಗಷ್ಟೇ ಮರವನ್ನಾಗ್ಲಿ ಬೆಟ್ಟವನ್ನಾಗ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಏನಕ್ಕೋಸ್ಕರ ಅರ್ಥ ಮಾಡ್ಕೋಬೇಕು, ಅದರಿಂದ ಏನ್ ಪ್ರಯೋಜನ ಆಗತ್ತೆ ಅಂದರೆ, ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಶಿಯಸ್ನೆಸ್ ಗೆಟ್ಸ್ ಎಕ್ಸ್ಪ್ಯಾಂಡೆಡ್ ಅಂತ ತಿಳಿಸ್ತಾರೆ. ಅರ್ಥ ಮಾಡ್ಕೊಂಡಾಗ ಅಲ್ಲಿ ಪ್ರಜ್ಞೆಯ ವಿಸ್ತಾರತೆ ಆಗತ್ತೆ. ಮತ್ತೆ ತಮ್ಮ ಬಗ್ಗೆನೆ ಹೇಳ್ತಾ ಹೋಗ್ತಾರೆ. 40 ವರ್ಷಗಳ ಹಿಂದೆ ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಳೋದನ್ನ ಶುರು ಮಾಡಿದೆ. ಯಾವ್ದ್ರ ಮೂಲಕ? ಧ್ಯಾನದ ಮೂಲಕ. ಈ ಅರ್ಥೈಸಿಕೊಳ್ಳುವಿಕೆ ಆಗೋದು ಧ್ಯಾನದ ಮೂಲಕವೇ. ಅದಕ್ಕಿಂತ ಮುಂಚೆ ತಮ್ಮನ್ ತಾವೇ ತೋರಿಸ್ಕೊಂಡು ಈ ವ್ಯಕ್ತಿ ಯಾರೆಂದು ನನಗ್ ಗೊತ್ತೇ ಇರ್ಲಿಲ್ಲ, ನಾನ್ ಯಾರು ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತ ತಮ್ಮ ಬಗ್ಗೆನೆ ತಿಳಿಸ್ತಾರೆ. ನಾನ್ ಕಪ್ಪೆಯನ್ನ ಹೆಚ್ಚು ಅರ್ಥ ಮಾಡ್ಕೊಂಡಾಗ ನನ್ನನ್ನು ನಾನು ಹೆಚ್ಚು ಅರ್ಥ ಮಾಡ್ಕೊಳ್ತೇನೆ. ಅರ್ಥ ಮಾಡಿಕೊಳ್ಳುವಿಕೆ ಬರುವುದು ಧ್ಯಾನದಿಂದ. ಇದನ್ನ ರಿಮೆಂಬರ್ ದಿಸ್ ಆಲ್ವೇಸ್ ಅಂತಾನು ತಿಳಿಸ್ತಾರೆ. ಇದನ್ನ ಯಾವಾಗ್ಲೂ ನೆನಪಿನಲ್ಲಿ ಇಡಿ. ಮತ್ತೆ ಗೌತಮ ಬುದ್ಧರ ಬಗ್ಗೆ ತಿಳಿಸ್ತಾರೆ. ಗೌತಮ ಬುದ್ಧನು ತನ್ನನ್ನು ತಾನು ಅರ್ಥ ಮಾಡಿಕೊಂಡನು. ಏನಂತ ಅರ್ಥ ಮಾಡ್ಕೊಂಡು, ತಾನು ಒಂದು ದೊಡ್ಡ 0, ಆಮೇಲೆ ಬಿಗ್ 0 ಅಂತ ಗೌತಮ ಬುದ್ಧರು ಅರ್ಥ ಮಾಡ್ಕೊಂಡ್ರು. ಇದು ಅವರಿಗೆ ಸಾಧ್ಯವಾದದ್ದು ಸಹ ಧ್ಯಾನದಿಂದ. ಹಾಗಾಗಿ ಬುದ್ಧರು ನಿರ್ವಾಣ, ಪರಿನಿರ್ವಾಣ, ಮಹಾಪರಿನಿರ್ವಾಣವನ್ನೂ ಸಹ ಒಪ್ಟೈನ್ಡ್ ಅಂದ್ರೆ ಪಡೆದರು ಆಗುತ್ತಾ ಸರ್? ಪಡೆದರು. ಏಕೆಂದರೆ ಅವರು ತಮ್ಮನ್ನು ತಾವು ಅರ್ಥ ಮಾಡಿಕೊಂಡ್ರು. ಈ ರೀತಿ ಯಾವ ರೀತಿ ಅರ್ಥ ಮಾಡ್ಕೊಂಡ್ರು? ಬೇರೆ ಯಾರು ಅವರನ್ನು ಆ ರೀತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗದಿರುವಂಥದ್ದು ತಮ್ಮನ್ನು ತಾವು ಅರ್ಥ ಮಾಡ್ಕೊಂಡ್ರು.
ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಾಗ ಬೇರೆ ಎಲ್ಲಾ ಜೀವಿಗಳನ್ನು ಸಹ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಆಗತ್ತೆ. ಮತ್ತೆ ಆ ಒಂದು ಕಾರ್ಯಕ್ರಮ, ಒಂದು ಕಾರ್ಯಾಗಾರ ಏನಿತ್ತು ಅಲ್ಲಿನ ಒಂದು ಕುರಿತಾಗಿ ಈ ಕೊನೆಯ ವಾಕ್ಯ ಹೇಳ್ತಾರೆ ಅನ್ನಿಸ್ತು. ಇಲ್ಲಿ ಬಂದು ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ತಾ ಇರುವಂತದ್ದು ನಮ್ಗೆಲ್ರಿಗೂ ಸಂತೋಷವಾಗಿದೆ ಅಂತ ತಿಳಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಅಂಡರ್ಸ್ಟ್ಯಾಂಡ್. ಸೊ ಯು ಹ್ಯಾವ್ ಟು ಸ್ಟ್ಯಾಂಡ್ ಅಂಡರ್. ಸರ್ ಅಂತ ನೀಟಾಗಿ ಹೇಳಿದ್ರು. ಗಿಡನ ಅರ್ಥ ಮಾಡ್ಕೋಬೇಕಂದ್ರೆ ಗಿಡದ ಕೆಳಗಡೆ ನಾವು ನಿಂದಿರ್ಬೇಕು. ಯು ಹ್ಯಾವ್ ಟು ಸ್ಟ್ಯಾಂಡ್ ಅಂಡರ್. ಪರ್ವತಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಪರ್ವತ ಕೆಳಗಡೆ ನಿಂದಿರ್ಬೇಕು. ಅವಾಗೆ ನಮ್ಮ ಪ್ರಜ್ಞೆ ವಿಸ್ತಾರ ಆಗ್ತತೆ. ಸೊ ತುಂಬಾ ಸರಳವಾಗಿ ಹೇಳ್ಯಾರೆ, ಬಟ್ ತುಂಬಾ ಆಳವಾದದ್ದಾಯ್ತು. ಸೊ ಕೆಳಗೆ ಹೆಂಗ್ ನಿಂದಿರ್ಬೇಕು ಬರೋದೀಗ ಪ್ರಶ್ನೆ. ಸೊ ಅದಕ್ಕೆ ಸುಲಭವಾಗಿ ಹೇಳ್ಬಿಟ್ರೆ ಧ್ಯಾನ. 40 ವರ್ಷದ ಕೆಳಗಡೆ ಅವರು ಒಂದು ವರ್ಡ್ ಯೂಸ್ ಮಾಡ್ತಾರೆ, ಐ ನೆವರ್ ಅಂಡರ್ಸ್ಟುಡ್ ದಿಸ್ ಫೆಲೋ ಅಂತ ಹೇಳಿ. ಈ ಮನುಷ್ಯನ ನಾನು ಅರ್ಥನೇ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ವಾಟ್ ಟು ಬಿ ವೇಸ್ಟ್ ಸ್ಟ್ಯಾಂಡ್ ಅಂಡರ್ ಅಂತಂದ್ರೆ ಏನು? ಇದು ಮಹತ್ತರವಾದ, ಅಂದ್ರೆ ನನಗೂ ಬಂದಿರೋ ಪ್ರಶ್ನೆನೆ ಅಂತನೂ, ಪ್ರಶ್ನೆ ಅಂತಲ್ಲ, ಇದು ತಪ್ಪನೆ. ನಿನ್ನೆ ಆ ವಿಡಿಯೋ ಮೇಡಮ್ ಕೇಳಿದಾಗ ನಾನು ಅದಕ್ಕೆ ನೋ ವರ್ಡ್ಸ್ ಮೇಡಮ್ ಅಂತ ಹೇಳ. ನಾನು ಏನ್ ಹೇಳ್ಬೇಕಂತಾನು ಈಗ ಏನ್ ಹೇಳಿದ್ರು ಸ್ವಲ್ಪ ನನಗೆ ಅಲ್ಪ ಅಂತ ಅನಿಸ್ತೈತಿ ಈ ಇದಕ್ಕೆ. ಯಾಕಂದ್ರೆ ಪತ್ರಿ ಸರ್ ನಮಗೆ ಹೇಳೋರು ಅಂಡರ್ಸ್ಟ್ಯಾಂಡಿಂಗ್ ಬಂತಂದ್ರೆ ಆಚರಣೆನೂ ಬೇಡ ಅಂತ ಹೇಳ್ತಿದ್ರು. ಆಚರಣೆ ರಕ್ತಗತ ಆಗ್ಬಿಡ್ತತ್ತ. ಅಂಡರ್ಸ್ಟ್ಯಾಂಡಿಂಗ್ ಬಂತು ಅಂದ್ರೆ ನಾನು ಅದನ್ನ ಆಚರಣೆ ಯಾವಾಗ ಮಾಡ್ಬೇಕು ಅಂದ್ರೆ ನಮಗೆ ಅರ್ಥ ಆಗಿಲ್ಲ ಅಂದಾಗ. ಆಚರಣೆ ಯಾವಾಗ ಬೇಕು ನಮಗೆ ಅರ್ಥ ಆಗಿಲ್ಲ ಅಂದಾಗ. ಸೊ ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ಅಂದ್ರೆ ಎದಕ್ಕೆ ಅಂಡರ್ಸ್ಟ್ಯಾಂಡ್? ಇದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಸಿಂಪಲ್ ಹೇಳ್ತೇವೆ ಸರ್, ಯು ಹ್ಯಾವ್ ಟು ಸ್ಟ್ಯಾಂಡ್ ಅಂಡರ್. ಸೊ ಈಗ ನಾವ್ ಯಾವ್ದ್ರ ಕೆಳಗೆ ನಿಂತ್ಕೋಬೇಕಂದ್ರೆ ನಮಗೇನು ಗೊತ್ತಿಲ್ಲ ಅಂತ ಕೆಳಗೆ ನಿಂತ್ಕೊಂಡ್ರೆ ಅವಾಗ ಸ್ವಲ್ಪ ಹಿಂಗ್ ತಲೆ ಎತ್ತಿ ಮೇಲ್ ನೋಡ್ತೀವಿ, ಅವಾಗ ಗೊತ್ತಾಗಕ್ ಶುರು ಆಗ್ತದೆ. ಒಂದು ಸಿಂಪಲ್ ಆಗಿ ಅಂದ್ರೆ ಬೇರೆ ರೀತಿ ತಗೊಂತಾ ಇದೀನಿ ನಾನು. ಯಾಕಂದ್ರೆ ನಮ್ ಶರೀರ ಇಟ್ಸ್ ಎ ಸಿಂಬಲ್ ಆಫ್ ಹೈಯರ್ ಅಂಡ್ ಲೋಯರ್ ಸೆಲ್ಫ್. ಇಟ್ಸ್ ಎ ಸಿಂಬಲ್ ಅಂದ್ರೆ ನಮ್ ಶರೀರ ಒಂದು ಚಿಹ್ನೆ ಇದ್ದಂಗೆ. ಅಂದ್ರೆ ಏನಂತಾರೆ, ಹೈಯರ್ ಅಂಡ್ ಲೋಯರ್ ಸೆಲ್ಫ್ ಇಲ್ಲ ಗುರುತು. ಸೊ ಇಲ್ಲಿ ವಾಟ್ ಈಸ್ ಹೈಯರ್ ಸೆಲ್ಫ್? ಈ ನಮ್ ಶರೀರನೇ ಇಲ್ಲಿ ನಾವು ಡಿವೈಡ್ ಮಾಡ್ಕೊಂಡು ನೋಡೋಣ. ಹೆಂಗೆ ಅಂತಂದ್ರೆ ಅಟ್ ದ ಲೋಯರ್ ಎಂಡ್ ಆಫ್ ದ ಬಾಡಿ ಆರ್ ದ ಆರ್ಗನ್ಸ್ ಆಫ್ ಸರ್ವೈವಲ್. ಅಂದ್ರೆ ನಮ್ ಶರೀರನ ನಾವು ಕೆಳಗಡೆ ಅಂದ್ರೆ ಈ ಡಯಾಫ್ರಾಮ್ ಅಲ್ಲ, ಈ ಏನು
ಎಲ್ಲಿಂದಪ್ಪ ಅಂತಂದ್ರೆ ಶ್ವಾಸಕೋಶದ ಕೆಳಗಡೆ ಅಂತಾನೆ ತಗೊಂಡ್ರು. ಎಲ್ಲ ಅಲ್ಲಿರೋದು ಆರ್ಗನ್ಸ್ ಆಫ್ ಸರ್ವೈವಲ್. ಅಂದ್ರೆ ನಮ್ಮ ಉಳಿವಿಗೆ ಬೇಕಾಗಿರೋ ಆರ್ಗನ್ಸ್ ಎಲ್ಲ ಅಲ್ಲೇ ಇದಾವೆ. ಅಂದ್ರೆ ಈಗ ಎಲ್ಲಾನು ಇರ್ಬೋದು, ಕರಳು, ಹೊಟ್ಟೆ, ಲಿವರು, ಕಿಡ್ನಿ, ಎಲ್ಲರೂ ಎಲ್ಲವೂ ನಮ್ಮ ಉಳಿವಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಕೆಳಗಡೆ. ಸೊ ನಾವು ಇಲ್ಲಿ ಈ ಕೆಳಗಡೆ ಇರೋ ಆರ್ಗನ್ಸ್ ನ ನಾವೇನಾದ್ರೂ ಬೈಕ್ ಅಂತ ಹೋದ್ರೆ ಏನಾಗ್ತತೆ? ಅವು ಕೆಲಸಗಳು ಸರಿ ಮಾಡಲ್ಲ. ಅದೇ ಹೈಯರ್ ಎಂಡ್ ಏನೈತೆ? ಹಾರ್ಟು, ಮೈಂಡು, ಎಮೋಷನ್ಸು ಇವೆಲ್ಲ ಇದಾವೆ. ದೀಸ್ ಆರ್ ದ ಸೀಟ್ ಆಫ್ ಹೈಯರ್ ಸೆಲ್ಫ್. ಯಾವಾಗ ಇಲ್ಲಿ ಅಂದ್ರೆ ಈ ಎಣ್ಣೆಗೆ ನಮ್ ಲೋಯರ್ ಸೆಲ್ಫ್ ನ ನಾವು ಅಲ್ಲಿ ನಮ್ ಸ್ವಲ್ಪ ಹಸ್ತಗತ ಮಾಡ್ಕೊಂಡು ಅಲ್ಲಿ ಏನು ಕರೆಕ್ಟ್ ಆಗಿ ಆಹಾರ ಸ್ವೀಕಾರ ಕರೆಕ್ಟ್ ಆಗಿ ಇದ್ವಿ ಅಂದ್ರೆ ನಿಧಾನಕ್ಕೆ ಒಂದ್ ಚೂರು ಶಕ್ತಿ ಏನಾಗ್ತತೆ ಮೇಲ್ಗಡೆ ಬರ್ತದೆ. ಮೇಲ್ಗಡೆ ಬಂದು ಅಂದ್ರೆ ಆ ಕೆಳಗಡೆ ಆ ಲೋಯರ್ ಇಂಪಲ್ಸ್ ಅಂದ್ರೆ ಕೆಳಗಡೆ ಏನು ಆ ವಿದ್ಯುತ್ ಶಕ್ತಿ ಹೊರಟೋಗ್ತಿತ್ತು ಕೆಳಗಡೆ ಆರ್ಗನ್ಸ್ ಇಂದ ಕೆಲವೊಂದು ಕಾರಣಾಂತರದಿಂದ ಅದೆಲ್ಲಾನು ಮೇಲ್ ಬರಕ್ ಶುರು ಆಗ್ತದೆ. ಸೊ ಅವಾಗ ಮೈಂಡ್ ಬಿಕಮ್ ಕ್ಲಿಯರ್. ಸರಿ ಪತ್ರಿ ಸರ್, ಇದಕ್ಕೆ ಯು ನೀಡ್ ಟು ಸ್ಟ್ಯಾಂಡ್ ಅಂಡರ್ ಅಂತಂದ್ರೆ ನಾನೇನಾದ್ರೂ ಉನ್ನತ ಒಂದು ಸ್ಥಿತಿ ನಾನೇನಾದ್ರೂ ಪಡ್ಕೋಬೇಕು ಅಂದ್ರೆ ಹೈಯರ್ ಕಾನ್ಶಿಯಸ್ನೆಸ್, ಪ್ರಜ್ಞೆ. ಸೊ ನಮ್ಮ ವಿ ಹ್ಯಾವ್ ಟು ರೈಸ್ ಅಬೋವ್ ದ ಲೋಯರ್ ನೇಚರ್. ಈಗ ಒಂದು ಪರ್ವತ ಅಂತ ಹೆಸರು ಹೇಳಿದ್ಕೊಳ್ಳಿ, ಒಂದು ಗಿಡ ಅಂತ ಹೆಸರು ಹೇಳಿದ್ಕೊಳ್ಳಿ ನಮಗೆ ಅರ್ಥ ಆಗಲ್ಲ. ಅದೇ ನಾನು ಗಿಡದ ಕೆಳಗಡೆ ನಿಂತ್ಕೊಂಡ್ರೆ ಅಂದ್ರೆ ನಮ್ಮ ಲೋಯರ್ ನೇಚರ್ ಅಲ್ಲಿ ಗಿಡದ ಕೆಳಗಡೆ ನಿಂತ್ಕೊಂಡಾಗ ಚೂರು ಕಣ್ಣೆತ್ತಿ ನೋಡಿದ್ರೆ ಅವಾಗ ಏನಾಗ್ತದೆ ನಮಗೆ ಅರ್ಥ ಆಗಕ್ ಶುರು ಆಗ್ತದೆ. ವಿ ಹ್ಯಾವ್ ಟು ಸ್ಟ್ಯಾಂಡ್ ಅಂಡರ್. ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಏನಾಯ್ತಲ್ಲ, ಇದು ವಿ ಹ್ಯಾವ್ ಟು ಸ್ಟ್ಯಾಂಡ್ ಅಂಡರ್ ಅಂತ ಪತ್ರಿ ಸರ್ ಎದಕ್ಕೆ ಹೇಳಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಯಾರು ಹೇಳ್ಕೊಡಕ್ ಆಗಲ್ಲ, ಅದು ನಮ್ ಬೆಳಕು. ನನ್ನ ಒಳಗಡೆ ನಾನೇ ಅನ್ವೇಷಣೆ ಮಾಡಿ ನನ್ನ ಒಳಗಡೆ ನಾನೇ ತಗೋಬೇಕು. ಯಾಕಂದ್ರೆ ಅದು ನನ್ನ ಮೂಲದಲ್ಲಿ ಐತೆ ಆಲ್ರೆಡಿ. ನಾವೇನ್ ಮಾಡ್ಬೇಕು, ನನ್ನ ಒಳಗಡೆ ಇಫ್ ವಿ ಡೈವ್ ಡೀಪ್ಲಿ ವಿ ಫೈಂಡ್ ಇಟ್. ಎಗರ್ಬೇಕು. ನೀರ್ನಾಗ ಹೆಂಗೆ ನಾವು ಎಗರ್ತೀವಿ ಆತರ ನನ್ನ ಒಳಗೆ ನಾನು ಎಗರ್ಬೇಕು. ಸೊ ಈ ಎಗರದನ್ನ ನಾನೇ ಕಲಿಬೇಕು. ಅದು ನಾವ್ ಎಲ್ಲಿಂದ ಕಲಿತೀವಿ? ಧ್ಯಾನದಿಂದ. ಸೊ ಬೇರೆ ಎಲ್ಲ ಅಂದ್ರೆ ಬೇರೆ ಎಲ್ಲ ನಮಗೆ ಏನು ಮಾಹಿತಿ ಬರ್ತದಲ್ಲ, ಸೊ ಅದು ಜಸ್ಟ್ ನಮ್ಮ ಒಳಗಡೆ ಇಳಿಯೋದಕ್ಕೆ ನಾಂದಿ ಆಗ್ಬೋದು. ನಮ್ ಕಣ್ ಮುಚ್ಚಬಾರ್ದು. ಮತ್ತೆ ಕಣ್ ಮುಚ್ಚಿದ್ವಿ, ಕಣ್ಣೈತೆ ಎದ್ರಿಗೆ ಗೋಡಿ ಐತಂತ ಗೊತ್ತು, ಹಂಗೆ ಗುತ್ಕೊಂಡ್ ನಾನು ಹೋಗ್ತೀನಿ ಅಂತಂದ್ರೆ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಸೊ ಕಣ್ಣೈತೆ ಅದನ್ನ ನೋಡೋದ್ ಕೂಡ ಕಲಿಬೇಕು. ನಾವ್ ಯಾವಾಗ ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ ಅಂದ್ರೆ ಅದು ಅರ್ಥ ಆಗಿಲ್ಲ ಅಂದಾಗ ಪ್ರಾಕ್ಟೀಸ್ ಮಾಡೋದು. ಸೊ ಎಷ್ಟೊಂದ್ ಜನ ಮಹಾತ್ಮ ಹತ್ರ ಹೋಗಿ ಕೇಳ್ತಾರೆ ಯಾವ್ದಾದ್ರು ಒಂದು ಶಿಸ್ತು ಕೊಟ್ರೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂತ. ಓಕೆ, ಅಂದ್ರೆ ಆಗಲ್ಲ. ಯಾಕಂದ್ರೆ ಇಲ್ಲಿ ನಮ್ಮನ್ನ
ಅಂಡರ್ಸ್ಟ್ಯಾಂಡ್ ಅಂದ್ರೆ ಈ ಅಂಡರ್ಸ್ಟ್ಯಾಂಡ್ ಅನ್ನೋ ವರ್ಡ್ ಕೆಳಗೆ ಹಿಂದಿರ್ಬೇಕಂದ್ರೆ ಒಂದು ನ್ಯಾಕ್ ಬೇಕು ಕೆಳಗೆ ಹಿಡಿಯಕ್ಕೆ. ಈಗ ಕೆಳಗ್ ನಿಂತ್ಕೊಳ್ರಿ ಅಂತ ಸರ್ ಎದಕ್ಕೆ ಹೇಳ್ತಿದಾರೆ ಅಂತಂದ್ರೆ ಅದು ಕ್ವಶನ್ ಆಫ್ ಸೀಯಿಂಗ್ ಏನು ನನ್ ಜೀವನ, ನನ್ ಅನ್ಕಾನ್ಶಿಯಸ್ ಮೋಟಿವ್ಸ್. ಇದು ಓಶೋರ್ ಹೇಳ್ತಿರೋದು, ಇಟ್ಸ್ ಅ ಕ್ವಶನ್ ಆಫ್ ಯುವರ್ ಲೈಫ್, ಇಟ್ಸ್ ಅನ್ಕಾನ್ಶಿಯಸ್ ಮೋಟಿವ್ಸ್. The question is to understand the darkness in which you are living. ಸೊ ಮಿರಾಕಲ್ ಏನಪ್ಪಾ ಅಂತಂದ್ರೆ ಯಾವಾಗ ನಾವು ಯಾವ ಆ ಕತ್ತಲನ್ನ ನಾವ್ ಎಲ್ಲಿ ಜೀವಿಸ್ತಿದೀವಿ ಅನ್ನೋದು ಗೊತ್ತಾಯ್ತು ಅಂದ್ರೆ ಆಟೋಮೆಟಿಕ್ ಅಂದ್ರೆ ಅದು ಅರ್ಥ ಆಯ್ತು ಅಂದ್ರೆ ಬೆಳಕಿನ ಪ್ರಭಾವ ಶುರುವಾಗ್ತದೆ. ಅಂಡರ್ಸ್ಟ್ಯಾಂಡಿಂಗ್ ಇಸ್ ಲೈಟ್. ಅದಕ್ಕೆ ಬುದ್ಧ ಭಗವಾನ್ರು ಆಫ್ಟರ್ ಸೋ ಮೆನಿ ಅಂದ್ರೆ ನಿರ್ವಾಣ, ಪರಿನಿರ್ವಾಣ, ಮಹಾಪರಿನಿರ್ವಾಣ, ಐ ಬಿಗ್ ಝೀರೋ. ಯಾಕಂದ್ರೆ ಅರ್ಥೈಸ್ಕೊಳ್ಳೋದೇ ಬೆಳಕು. ಸೊ ಮಾಹಿತಿ ಎಲ್ಲಾನು ಸೆಕೆಂಡ್ ಹ್ಯಾಂಡ್, ಒಂಥರ ಫಾರಿನ್, ಹೊರ ದೇಶದ್ದು ಅದು. ಆದ್ರೆ ಅಂಡರ್ಸ್ಟ್ಯಾಂಡಿಂಗ್ ನನ್ನ ಒಳಗಡೆ ಶುರು ಆಗ್ತದೆ. ಸೊ ಅದಕ್ಕೆ ಬೇಕಾಗಿರೋದು ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಧ್ಯತೆ. ಯಾಕಂದ್ರೆ ಸತ್ಯ ಯಾರಿಂದನೂ ನಾವು ಸಾಲ ತರ ತಗೊಳಕ್ ಆಗಲ್ಲ. ಯಾವ್ದು ಬೇರೆಯವ್ರ ಕಡೆಯಿಂದ ಬಂದಿತ್ತೋ ಅದು ಅಸತ್ಯನೇ. ಯಾಕಂದ್ರೆ ದ ಮೊಮೆಂಟ್ ಟ್ರುತ್ ಇಸ್ ಸೆಡ್ ಇಟ್ ಇಸ್ ಲೈ ಅಂತ ಹೇಳ್ತಾರೆ. ಸತ್ಯ ಯಾವಾಗ ಹೇಳಿದ್ವಿ ಅಂತಂದ್ರೆ ಅದು ಸುಳ್ಳೆ. ಯಾಕಂದ್ರೆ ಸತ್ಯ ಅನುಭವಿಸ್ಬೇಕಂದ್ರೆ ಯು ನೀಡ್ ಟು ಸ್ಟ್ಯಾಂಡ್ ಅಂಡರ್ ಟ್ರುತ್. ಕೇಳಿ ಓದಿ ಅಲ್ಲ, ಕೇಳೋದು ಓದೋದು ನಮಗೆ ಅನುಭವಿಸೋಕ್ ಪ್ರೇರಣೆ ಆಗ್ಬೇಕಾಗ್ಲಿ, ಸಂಗ್ರಹಣೆಗೆ ಪ್ರೇರಣೆ ಆಗ್ಬಾರ್ದು. ಯಾವ ಬೇಕೋ ಅವು ಬರ್ತವೆ. ಯಾಕಂದ್ರೆ ಸತ್ಯ ಸಂಗ್ರಹಣೆ ಆಗ್ಬಾರ್ದು, ನನ್ ಜ್ಞಾಪಕಕ್ಕಲ್ಲ. ಟ್ರುತ್ ಈಸ್ ಎಕ್ಸಿಸ್ಟೆನ್ಷಿಯಲ್. ಪ್ರತಿಯೊಂದು ನನ್ನಲ್ಲಿರೋ ಪ್ರತಿಯೊಂದು ರೋಮನು ಫೀಲ್ ಆಗ್ಬೇಕು ಅದನ್ನು, ಬರೀ ತಲೆ ಅಷ್ಟೇ ಅಲ್ಲ. ಸೊ ಇದು ಅಂಡರ್ಸ್ಟ್ಯಾಂಡ್ ಅನ್ನೋದು ತುಂಬಾ ಅದ್ಭುತವಾಗಿ ಸಾರ್ ಹೇಳಿದ್ರು. ಕೆಳಗ್ ನಿಂತ್ಕೊಳ್ರಿ, ನಿಂತ್ಕೊಂಡ್ ನೋಡ್ರಿ. You have to, who has to stand and under what we have to stand. ನಾನೇ ನನ್ ಕೆಳಗೆ ನಿಂದಿರ್ಬೇಕು. ಈ ಅಂದ್ರೆ ಈ ಅನ್ಕಾನ್ಶಿಯಸ್ ಮೋಟಿವ್ಸ್. ಸೊ ಶ್ವಾಸದ ಕಡೆ ಗಮನ ಕೊಡ್ರಿ. ಮೊದಲನೇದು ಅದ್ಭುತ, ಶ್ವಾಸನೆ ಗುರು, ಪತ್ರಿ ಸರ್ ಗುರು ಅಲ್ಲ. ಆದ್ರೆ ಒಂದು ಮಾತು ಹೇಳ್ತಾರೆ ಸರ್, ಅದೆಲ್ಲರೂ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪತ್ರಿ ಸರ್ ಇಸ್ ಪಿರಮಿಡ್ ಮಾಸ್ಟರ್, ಎವ್ರಿಬಡಿ ಆರ್ ಈಕ್ವಲ್ ಟು ಪತ್ರಿಜಿ, ಪತ್ರಿಜಿ ಇಸ್ ಈಕ್ವಲ್ ಟು ಎವ್ರಿಬಡಿ. ಇದು ಬಹಳ ಪ್ಯಾರಾಡಾಕ್ಸ್. ಎಲ್ರು ಪತ್ರಿ ಸರ್ ಸಮಾನ, ಪತ್ರಿ ಸರ್ ಎಲ್ರಿಗೂ ಸಮಾನ. ವಿ ಆರ್ ದ ಅಂದ್ರೆ 18 ಸೂತ್ರಗಳಿಗೆ ನಾವು ಆಕರ್ಷಣೆ ಆಗ್ಬೇಕು, ವ್ಯಕ್ತಿಗಲ್ಲ. ಅಂದ್ರೆ ನನ್ನ ಸ್ವಂತ ಅನುಭವ ಹೇಳ್ತೀನಿ. ಫಸ್ಟ್ ನಾವು ಆಕರ್ಷಣೆ ಆಗಿದ್ದ 18 ಸೂತ್ರಕ್ಕಲ್ಲ, ಪತ್ರಿ ಸರ್ಗೆ. ಯಾಕಂದ್ರೆ ಪತ್ರಿ ಸರ್, ಸೊ ನನಗೇನ್ ಅನಿಸುತ್ತೆ, ವೆನ್ there is a living master, we should get attracted to his every move, every thought. ಯಾವಾಗ
ಜೀವಂತಿಕೆಯಿಂದ ಮಾಸ್ಟರ್ ಇರ್ತಾರೋ 18 ಸೂತ್ರಕ್ಕೆ ನಾವು ಅಟ್ರಾಕ್ಟ್ ಆಗ್ಬೇಕು ಅಂದ್ರೆ ಫಸ್ಟ್ ವಿ ಶುಡ್ ಗೆಟ್ ಅಟ್ರಾಕ್ಟೆಡ್ ಟು ಹಿಮ್. ನಾಟ್ ಆಸ್ ಅಂದ್ರೆ ಅವ್ರ ವ್ಯಕ್ತಿ ಅಂತಲ್ಲ, ಅವ್ರ ಪ್ರತಿಯೊಂದು ಚಾಲನೆ, ಅವ್ರ ಪ್ರತಿಯೊಂದು ಮೂಮೆಂಟು. ಯಾಕಂದ್ರೆ ಅವ್ರು ಒಂದ್ಸಲ ಕಣ್ಣಿಗೆ ಹಾಯಿಸೋದ್ರಿಂದ 100 ಸಂದೇಶ ಇರ್ತವೆ. ಕಣ್ಣು ತೆಗೆದು ಯಾರಾದ್ರೂ ದುರುಕುಟ್ಟಿ ನೋಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ 1000 ಅರ್ಥಗಳು ಇರ್ತವೆ. ಅದಕ್ಕೆ ಪತ್ರಿ ಸರ್ ಇಸ್ ಈಕ್ವಲ್ ಟು ಪಿರಮಿಡ್, ಆಲ್ ಪಿರಮಿಡ್ ಮಾಸ್ಟರ್ಸ್ ಅಂಡ್ ಆಲ್ ಪಿರಮಿಡ್ ಮಾಸ್ಟರ್ಸ್ ಆರ್ ಈಕ್ವಲ್ ಟು ಪತ್ರಿಜಿ. ಬಟ್ ನಾನ್ ಸ್ವಂತ ಅನುಭವ ಅಂತ ಬಂದಾಗ ಐ ವಾಸ್ ಅಟ್ರಾಕ್ಟೆಡ್ ಟು ಪತ್ರಿಜಿನೇ. ನಾನು ಆಕರ್ಷಿತನಾಗಿದ್ದೆ, ಮೋಹಿತನಾಗಿದ್ದೆ. ಎಲ್ಲ ಆಗಿದ್ದೆ, ಕಾಯ್ತಾ ಇದ್ದೆ, ಒದಗಿಸ್ಕಣಕ್ಕೂ ಕಾಯ್ತಾ ಇದ್ದೆ, ತಪ್ಕಣಕ್ಕೂ ಕಾಯ್ತಾ ಇದ್ದೆ. ಬಯಸ್ಕಣಕ್ಕೂ ರೆಡಿನೆಸ್ ಇತ್ತು. ಸೊ ನನಗೆ ಈಗ ಏನಿಸ್ತತೆ, ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಆ ರೆಡಿನೆಸ್ ಬೇಕು ನನಗೆ. ಎಸ್, ರೆಡಿ, ಐ ಆಮ್ ರೆಡಿ. ಯಾಕಂದ್ರೆ ಪತ್ರಿ ಸರ್ ವಾಸ್ ಎ ಪ್ರಿನ್ಸಿಪಲ್. ನನಗೆ ಬೇರೆಯವ್ರದ್ದು ನಾನು ಹೇಳಲ್ಲ, ಪತ್ರಿ ಸರ್ ಹಿಮ್ಸೆಲ್ಫ್ ವಾಸ್ ಎ ಪ್ರಿನ್ಸಿಪಲ್. ಅವರಿಂದ ಒಂದು ಮಾತು ಎಷ್ಟೊಂದು ನಮ್ಮಲ್ಲಿ ಶಂಕೆಗಳನ್ನ, ಡೌಟ್ಗಳನ್ನ ಹೊಡೆದೋಗ್ತಿತ್ತು. ವಿ ಹ್ಯಾವ್ ಟು ಬಿ ಅಂಡರ್. ಸೊ ಸರ್ ನನ್ ಗುರು ಅಲ್ಲ ಅಂತ ಹೇಳ್ತಾರೆ, ಬಟ್ ನಾನಂತೂ ಸರ್ ನನ್ ಗುರು ಅಂತ ನೆನ್ಕಂತ. ಯಾಕಂದ್ರೆ ಅವ್ರು ಅಲ್ಲ ಅಂತ ಹೇಳಿದಾಗ ಆ ಒಪ್ಪೋ ಸ್ಥಿತಿನೂ ನನ್ನಲ್ಲಿಲ್ಲ. ಬಂದಾಗ ಓಕೆ. ಸೊ ಈಗೇನ್ ಸ್ಟ್ಯಾಂಡ್ ಅಂಡರ್ ಅಂತ ಹೇಳಿದ್ರ ನಾವು ಪತ್ರಿ ಸರ್ ಕೆಳಗೆ ಇರ್ಬೇಕು. ಅವ್ರ ಏನಂತೀವಿ ನಾವು ಆರಾಧಿಸ್ತಾ ಇದ್ವಿ ನಾವು. ಸರ್ ಅಂದ್ರೆ ವ್ಯಕ್ತಿ ಪೂಜೆ ಅಲ್ಲ, ಅವ್ರು ಬಂದಿರೋ ಮಾತುಗಳು, ಅವ್ರು ಹೇಳಿರೋದನ್ನ ನಾವು ಫಸ್ಟ್. ಸೊ ಇಲ್ಲಿ ಕೆಲವು ಕಡೆ ಪ್ರಾಕ್ಟೀಸ್ ಕೂಡ ಬೇಕು. ಅಂದ್ರೆ ಮಾಸ್ಟರ್ಸ್ ತಿಳಿಸ್ತಾರೆ ಪ್ರಾಕ್ಟೀಸ್ ಬೇಡ ಅಂತ. ಈಗ ಶ್ವಾಸದ ಕಡೆ ಗಮನ ಕೂಡ ನಾವು ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಬಹಳಷ್ಟು ಬೇರೆ ಶುರು ಆಯ್ತು. ಆ ಕಡೆ ನನ್ನ ಪ್ರಜ್ಞಾಪೂರ್ವಕವಾಗಿ ಶ್ವಾಸದ ಕಡೆ ಗಮನ ಕೊಟ್ಟಾಗ ನಾನು ಏನು, ಫಸ್ಟ್ ನಾನು ಏನು ಅಂತ ಗೊತ್ತಾಗಲ್ಲ, ನಾನು ಏನಲ್ಲ ಅಂತ ಗೊತ್ತಾಗ್ತದೆ. ಇದು ಬಹಳ ಇಂಪಾರ್ಟೆಂಟ್. ನಾನು ಏನು ಅಲ್ಲ ಅನ್ನೋದು ಗೊತ್ತಾಗ್ತದೆ. ಯಾವಾಗ ನಾವು ಒಂದ್ರ ಕೆಳಗೆ ನಿಂತ್ಕೊಂಡಾಗ ನಾವ್ ಏನ್ ಅಲ್ಲ, ನಾವು ಏನು. ಅದೇ ಸ್ವಲ್ಪ ದಿವಸ ಆದ್ಮೇಲೆ ನಾವು ಏನಲ್ಲ ಅಂತ ಅನ್ಕೊಂಡಿರ್ತೀವಿ, ನಾವು ಇದು ಅಂತ ಅನ್ಕೊಂಡಿರ್ತೀವಿ. ಒಂದ್ ವರ್ಷ ಮತ್ತೆ ಪತ್ರಿ ಸರ್ ಬಂದ್ಮೇಲೆ ನಾವೇನು ಅಂತ ಅನ್ಕೊಂಡಿರ್ತೀವಲ್ಲ, ಮತ್ತೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಕೆಳಗೆ ಹೋಗ್ತದೆ. ಅಂದ್ರೆ ಮತ್ತೆ ಆಳತೆಗೆ ಹೋಗ್ತದೆ, ಅದು ಕೂಡ ಅಲ್ಲ ಅನಿಸ್ತದೆ. ಉಪನಿಷತ್ಗಳು ಅದಕ್ಕೆ ಸಿ, ನೋಡ್ರಿ, ಕಾಣ್ರಿ. ಯಾಕಂದ್ರೆ ಪ್ರತಿ ಸರಿ ನಾವು ಒಂದು ಭಗವದ್ಗೀತಾ ಶ್ಲೋಕನ ಫಸ್ಟ್ ನಾನು ಓದಿದಾಗ ನನ್ನ ಇದು ಬೇರೆ, ಈಗ ಮತ್ತೆ ಬೇರೆ. ಸೊ ಅಂಡರ್ಸ್ಟ್ಯಾಂಡ್, ಸ್ಟ್ಯಾಂಡ್ ಅಂಡರ್. ನಮ್ ವ್ಯವಸ್ಥೆ ಕೂಡ ಹಂಗೆ ಐತೆ. ಕೆಳಗಡೆ ನಾನು ಉಳಿಗೋಸ್ಕರ ನಡೀತತೆ. ಶ್ವಾಸಕೋಶ ಅಂದ್ರೆ ಇಲ್ಲಿ ಹೃದಯ, ಶ್ವಾಸಕೋಶ ಇವೆಲ್ಲ ಉಳಿವಿಗೋಸ್ಕರ ನಡೀತದೆ. ಆದ್ರೆ ಮೇಲೆ ನನ್ನ ಇರುವಿಕೆಗೋಸ್ಕರ ಕೆಲಸ ಮಾಡ್ತದೆ. ತಲಿ, ಪ್ರಜ್ಞೆ ಇವೆಲ್ಲ ಇಲ್ಲಿಂದಾನೆ ಅಲ್ಲ, ಈ ಪಂಚೇಂದ್ರಿಯ ಕಣ್ಣಿಂದನೇ. ನಮ್ ಪ್ರಜ್ಞೆ ಜಾಸ್ತಿ ಆಗ್ಬೇಕಂದ್ರು ಕಣ್ಣು ತೆಗೆದ್ರೆ, ನಮ್ ಪ್ರಜ್ಞೆ ಇನ್ನೂ ಜಾಸ್ತಿ ಆಗ್ಬೇಕಂದ್ರೆ ಕಣ್ ಮುಚ್ಕೋಬೇಕು, ಆಮೇಲೆ ಕಣ್ ತೆಗಿಬೇಕು. ಸೊ 18 principle were speaking through Patri sir, 18 principles were walking with Patri sir, and 18 principles were exhibited in Patri sir. 18 ಸೂತ್ರಗಳು, 18 ಏನಿದು ಅವು ಪತ್ರಿ ಸರ್ ಮುಖಾಂತರನೇ ಹೊರಗೆ ಬೀಳ್ತಾ ಇದ್ರು. ಪತ್ರಿ ಸರ್ ಮಾತಿನ ಮುಖಾಂತರ, ಅವ್ರ ನಡತೆ ಮುಖಾಂತರ ನಾವೆಲ್ಲಾನು ತೋರಿಸ್ತಾ ಇದ್ರು ಸರ್. ಸೊ ಹಂಗಾಗಿ ವಿ ವರ್ ಅಟ್ರಾಕ್ಟೆಡ್. ಆ ಅಟ್ರಾಕ್ಷನ್ ನನಗೆ ಮೂಲಭೂತ. ಇವತ್ತು ಸರ್ ಹೇಳಿದ್ರು ನಾನು ಇನ್ನೂ ಒಪ್ಪಲ್ಲ, ಐ ಆಮ್ ನಾಟ್ ಎ ಗುರು ಅಂತ ಏನೇ ಹೇಳಿದ್ರು. ಫಾರ್ ಮೀ ಹೀಸ್ ಅನ್ ಎಪಿಟೋಮ್ ಆಫ್ ಎವ್ರಿಥಿಂಗ್. ಎಲ್ಲಾದ್ರೂ ಕಳಶ ಏನೈತೆ ಅದು ನನಗ್ ಸರ್. ಎದಕ್ಕೆ ಅಂದ್ರೆ
ಅವರೇ ನನಗೆ ಭಗವಾನ್ ಓಶೋನ ಇಂಟ್ರೊಡ್ಯೂಸ್ ಮಾಡಿದ್ರು, ಅವರೇ ರಮಣ ಮಹರ್ಷಿನ ಇಂಟ್ರೊಡ್ಯೂಸ್ ಮಾಡಿ, ಅವರೇ ಉಪನಿಷತ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ನನಗೆ. ಅವರೇ ಬೇರೆ ಬೇರೆ ಸೈನ್ಸ್ ಬೇಸ್ಡ್ ಅವರೇ ನಮಗೆ ತೋರಿಸ್ಕೊಟ್ಟಿದ್ದು. ದೇರ್ ಆರ್ ಇನ್ ಲೈಫ್ ದೇರ್ ಆರ್ ಟು, ಒನ್ ಇಸ್ ಸ್ಪಿರಿಚುಯಾಲಿಟಿ, ದ ಅದರ್ ಒನ್ ಇಸ್ ಸ್ಪಿರಿಚುವಲ್ ಲೈಫ್, ದ ಅದರ್ ಒನ್ ಇಸ್ ಫಿಸಿಕಲ್ ಲೈಫ್. ಅವರೇ ಎರಡು ಐತೆ ಅಂತ ತೋರಿಸಿದ್ರು. ಅಂಡ್ ಫಿಸಿಕಲ್ ಲೈಫ್ ಇಸ್ ಪಾರ್ಟ್ ಆಫ್ ದ ಸ್ಪಿರಿಚುವಲ್ ಲೈಫ್. ಅಂದ್ರೆ ಈ ಸ್ಥೂಲ ಜೀವನ ಏನೈತೆ ಅದು ಪಾರ್ಟ್ ಆಫ್ ದಿಸ್ ಫಿಸಿಕಲ್ ಲೈಫ್, ಸಾರಿ ಸ್ಪಿರಿಚುವಲ್ ಲೈಫ್. ಅದು ನಾವೇನ್ ಮಾಡ್ತೀವಿ, ಈ ಕಡೆ ಕಣ್ ಮುಚ್ಚಿಬಿಟ್ಟಿವಿ. ಈ ಹೈಯರ್ ಸೆಲ್ಫ್ ಏನೈತಲ್ಲ, ಈ ಕಡೆ ನಾನು ಕಣ್ ಮುಚ್ಚಿಬಿಟ್ಟಿನಿ, ಈ ಕಡೆ ಬರೀ ಈ ಕಡೆ ಒಂದೇ ಓಡ್ತಾ ಇದ್ದೀನಿ. ಸೊ ಅವಾಗ ಏನಾಯ್ತು, ಸಮತೋಲನ ಏರುಪೇರ ಆಯ್ತು. ಈ ಪಾರ್ಟ್ ನ ಕೂಡ ಸ್ಟ್ರಾಂಗ್ ಮಾಡಿದ್ದು ಆ ವ್ಯಕ್ತಿ. ದರ್ ಇಸ್ ಸ್ಪಿರಿಚುವಲ್ ಲೈಫ್ ಅಂಡ್ ದರ್ ಇಸ್ ಎ ಫಿಸಿಕಲ್ ಲೈಫ್. ಮಾರ್ಟಲ್ ಅಂಡ್ ಇಮ್ಮಾರ್ಟಲ್, ನಶಿಸಿ ಹೋಗೋದು, ನಶಿಸಿ ಹೋಗ್ಲಾರ್ದು. ಈಗ ಉಪನಿಷತ್ತಲ್ಲಿ ಒಂದು ದೊಡ್ಡ ಘೋಷಣೆ ಇದೆ, ಅಮೃತಸ್ಯ ಪುತ್ರ. ಸೊ ಅದನ್ನ ನಾವು ಧ್ಯಾನಕ್ಕೆ ಬಂದಾಗ ಅಲ್ಲಿವರೆಗೂ ಹುಡುಕಾಟನೇ ಇತ್ತು. ಈ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ, ಧ್ಯಾನಕ್ಕೆ ಬಂದಾಗ ಭಕ್ತಿ ಏನಂಬುದು ಗೊತ್ತಾಯ್ತು. ಅಲ್ಲಿವರೆಗೂ ಭಕ್ತಿಯ ಕೆಳ ಮಾರ್ಗದಲ್ಲಿದ್ವಿ ನಾವು. ಧ್ಯಾನಕ್ಕೆ ಬಂದಾಗ ನನ್ನ ಪೂಜೆಯಲ್ಲಿ ಪೂಜ್ಯ ಭಾವನೆ ಬೇರೆ ಆಯ್ತು. ಪೂಜೆಯಲ್ಲಿ ಭಾವನೆ ಬೇರೆ ಆಯ್ತು, ನನ್ನ ಆರಾಧನೆಯಲ್ಲಿ ಆಳತೆ ಬೇರೆ ಆಯ್ತು. ಸರ್ ಯಾವ್ದು ಒಂದನ್ನ ರಹಸ್ಯವಾಗಿ ಉಳಿಸ್ಕೊಂತಾನೆ ಇರ್ಲಿಲ್ಲ. ಈ ಬುಕ್ ಓದಿ, ಇದು ನೋಡು, ಇದು ಓದು, ಇದು ಓದು, ಇದು ಓದು, ಇದು ಓದು. ಆ ಬುಕ್ ತಗೊಂಡ್ಮೇಲೆ ವಾಟ್ ಈಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕೇಳ್ತಾ ಇದ್ರು. ನಾನು ಐ ವಾಸ್ ಡಮ್ ಫೌಂಡ್, ಯಾಕಂದ್ರೆ ನನಗೇನು ಅರ್ಥ ಆಗಿಲ್ಲ ಸರ್ ಅಂತ ಹೇಳ್ತಾ ಇದ್ದೆ. ದಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಯಾಕಂದ್ರೆ ಆ ಕಾನ್ಸೆಪ್ಟ್ಸು ಅವಾಗ ಅದನ್ನ ಸರಳ, ಅಂದ್ರೆ ಇನ್ನಷ್ಟು ಸರಳತೆಯಿಂದ ತಿಳಿಸ್ತಿರ್ಲಿಲ್ಲ, ನಮಗೆ ನೋಡಂಗ್ ಮಾಡ್ತಾ ಇದ್ರು. ಸರ್ ಮಾಡೋದೆಲ್ಲ ನಮ್ಮನ್ನ ನೋಡಂಗೆ, ಓಶೋರ್ ಮಾಡೋದೆಲ್ಲ ನಾವು ಮತ್ತೆ ಮತ್ತೆ ಅದನ್ನ ಕಾಣ್ಬೇಕು. ಒಂದು ಕಡೆ ಜೀವನ, ಇನ್ನೊಂದು ಕಡೆ ಆಧ್ಯಾತ್ಮಿಕತೆ. ಸೊ ಆಧ್ಯಾತ್ಮಿಕತೆ ಭಾಗನೇ ಈ ಜೀವನ ಕೂಡ, ಅಂದ್ರೆ ಈ ಸ್ಥೂಲ ಜೀವನ. ಬಟ್ ಇಲ್ಲಿ ನಾವು ಸ್ಟ್ರೆಂತ್ ಕಳ್ಕೊಂಡ್ಬಿಟ್ಟಿವಿ, ಇಲ್ಲಿ ಬಿಟ್ಬಿಟ್ಟಿವಿ ನಾವು. ಸೊ ವಾಪಸ್ ಇದ್ರ ಕೆಳಗೆ ಈ ಜೀವನ ಐತೆ ವಾಪಸ್. ಸೊ ನಾವು ಕೆಳಗಿನ ಜೀವನದಾಗ ಇದ್ವಿ, ಮೇಲಿನ ಜೀವನ ಕೂಡ ಕಣ್ಣೆತ್ತಿ ನೋಡ್ಬೇಕು. ಅದಕ್ಕೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ವಾಟ್ ಈಸ್ ಸ್ಪಿರಿಚುವಲ್ ಲೈಫ್ ಗೊತ್ತಿಲ್ಲ, ಎಲ್ಲಿವರೆಗೂ ಧ್ಯಾನಕ್ಕೆ ಪಾದಾರ್ಪಣೆ ಮಾಡೋವರೆಗೂ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ನಮಗೆ ಸ್ಪಿರಿಚುವಲ್ ಲೈಫ್ ಏನಾಗಿತ್ತು, ಒಂದು ಪೂಜೆ ಮಾಡ್ತಿದ್ವಿ, ಎಲ್ಲ ಶ್ಲೋಕಗಳು ಹೇಳ್ಕೊಂತಿದ್ವಿ, ಮಂತ್ರ ಜಪ ಮಾಡ್ಕೊಂತಿದ್ವಿ. ಸೊ ಇಟ್ ಇಸ್ ಪಾರ್ಟ್ ಆಫ್ ಇಟ್, ಬಟ್ ಇಟ್ ಇಸ್ ನಾಟ್ ದ ಹೋಲ್. ಅದು ಭಾಗನೇ, ಅದು ಪೂರ್ಣ ಅಲ್ಲ. ಸೊ ಗುರುಕುಲ ಶಿಕ್ಷಣದಲ್ಲಿ ಇದು ನಡೀತಾ ಇತ್ತು. ಆಲ್ ರೌಂಡ್ ಎಕ್ಸ್ಪ್ಯಾನ್ಷನ್. ನಮ್ಮನ್ನ ಕೆಳಗ್ ನಿಂದಿಸ್ತಾ ಇದ್ವಿ. ಸರ್ ಏನ್ ಹೇಳೋದಲ್ಲ, ಕೆಳಗ್ ನಿಂದಿಸ್ತಾ ಇದ್ರು, ಯಾವ್ದು ಅರ್ಥೈಸುವಿಕೆ. ಅಲ್ಲಿ ನೀವು ಚಾಣಕ್ಯ ಸೀರಿಯಲ್ ಒಂದು ಇದರಲ್ಲಿ ಗಮನಕ್ಕೆ ತಗೊಂಡಿರೋ ಇಲ್ಲೋ, ಅದರಲ್ಲಿ ಒಂದು ವಿದ್ಯಾರ್ಥಿಗೆ ಕೇಳ್ತಾರೆ, ನಿಮ್ಮ ಗುರು ಯಾರು ಅಂತ. ಆ ವಿದ್ಯಾರ್ಥಿಯಿಂದ ಬಂದಿರೋ ಆನ್ಸರ್ ಎಷ್ಟು ಚೆನ್ನಾಗೈತೆ ಅಂತಂದ್ರೆ, ತಕ್ಷಶಿಲ ಗುರುಕುಲ್ ಅಂತ ಹೇಳ್ತಾರೆ. ನಾವ್ ಯಾವತ್ತಾದ್ರೂ ನಮ್ ಸ್ಕೂಲ್ನ ಗುರು ಅಂತ ಅನ್ಕೊಂಡಿದ್ವಾ? ತಕ್ಷಶಿಲ ಗುರುಕುಲ ಅಂದ್ರೆ ತಕ್ಷಶಿಲದಲ್ಲಿರೋ ಎಲ್ಲ ಗುರುಗಳು, ಗುರುಕುಲನೇ ನನ್ ಗುರು ಅಂತ. ಇಲ್ಲಿ ಪತ್ರಿ ಸರ್ ಇನ್ನೊಂದು ಹಂತದಲ್ಲಿ ಇನ್ನೊಂದು ಮೆಟ್ಲೆ ಏರಿಸಿ, ಪತ್ರಿ ಸರ್, ಭಗವಾನ್ ಓಶೋ ಇರ್ಬೋದು, ರಮಣ ಮಹರ್ಷಿ, ಇವ್ರನ್ನೆಲ್ಲ ನೋಡಿದಾಗ ಇನ್ನೊಂದು ಹಂತ, ಇಡೀ ಪ್ರಕೃತಿನೇ ಒಂದು ನನ್ ಸ್ವಂತ ಪ್ರಕೃತಿ, ಆ ಪ್ರಕೃತಿಯಿಂದ ಹೊರ ಬಂದಿರೋ ಪ್ರಕೃತಿ, ಮೂಲ ಪ್ರಕೃತಿಯಿಂದ ಹೊರಗ್ ಬಂದಿರೋ ಪ್ರಕೃತಿ. ಇದು ಕತ್ಲಿದ್ದಂಗ ಐತೆ, ಆ ಕಡೆ ಬೆಳಕೈತೆ. ಸ್ವಲ್ಪ ಹಿಂಗ್ ಒಳಗಡೆ ತಿರುಗ್ರಿ, ಪಂಚೇಂದ್ರಿಯಗಳನ್ನ ಒಳಮುಖ ಮಾಡ್ಕೊಳ್ರಿ, ಕೆಳಗ್ ಇಳಿಸ್ರಿ. ಸೊ ಪತ್ರಿ ಸರ್ ವಾಸ್ ವಾಕಿಂಗ್ 18 ಪ್ರಿನ್ಸಿಪಲ್ಸ್, ಲಿವಿಂಗ್ 18 ಪ್ರಿನ್ಸಿಪಲ್ಸ್. ಎಲ್ಲಾನು ಇದ್ರು. ಒಂದು ಸಾರಿ ಒಬ್ರಿಗೆ ಹೆಟ್ ಬಿಟ್ರು ಸರ್ ಅಂದ್ರೆ ಅಲ್ಲಿರೋ ಲಕ್ಷಾಂತರ ಜನರಿಗೆ ಅರ್ಥ ಆಗೋಗ್ಬಿಡ್ತದೆ, ಅವ್ರದೇ ಆದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ.
ಒಂದು ಸಾರಿ ಸರ್ ಹತ್ರ ಹೇಳ್ತಿದ್ಮೇಲೆ ಜೀವನದಾಗೆ ಸತ್ಯನ್ನ ಹೇಳೋದಕ್ಕೂ ಭಯ ಇರಲ್ಲ, ಸತ್ಯನ್ನ ಆ ಭಯ ಇರಲ್ಲ, ಹೇಳಕ್ ಆಗಲ್ಲ ಸತ್ಯನ ಹೇಳಿದ್ರೆ ಅದು ಸುಳ್ಳೆ ಪಕ್ಕ. ಯಾಕಂದ್ರೆ ಪೂರ್ತಿ ಪದದಲ್ಲಿ ಇಡಕ್ ಆಗಲ್ಲ, ಅನುಭವಿಸ್ಲೇಬೇಕು, ಅನುಭವಿಸ್ದಾಗೆ ಬರೋದು. ಆದ್ರೆ ಧೈರ್ಯ ಬೇರೆ ಇರ್ತದೆ. ಸರ್ ಹತ್ರ ಹೇಟು ತಿಂದಾಗ ನಮ್ಮಲ್ಲಿ ಸ್ಟಾರ್ಟ್ ಆಗೋದು ಮುಕ್ತತೆ, ಅಲ್ಲಿವರೆಗೂ ಡಾಂಬಿಕತೆ ಇರ್ತದೆ. ಒಡಿಸ್ಕೊಂಡ್ಬಿಟ್ವಲ್ಲ, ಇನ್ನೇನ್ ಆಗೋದಿಲ್ಲ. ಇನ್ನ ನೆಕ್ಸ್ಟ್ ಇದಕ್ಕಾನೆ ಜಾಸ್ತಿ ಇನ್ನೇನಿಲ್ಲಲ್ಲ. ಒಂದ್ ಏಟ್ ಹೊಡಿಯುತ್ತೆ, 4 ಏಟ್ ಹೊಡಿಬೋದು. ಓಕೆ, ಚಲೋ, ಸ್ಟ್ಯಾಂಡ್ ಅಂಡರ್ ಪತ್ರಿಜಿ. ಸೊ ಎಲ್ರು ಸರ್ ಹೇಳಿದ್ದು, ಸರ್ ಗುರು ಇಲ್ಲ ಅಂತಾರೆ ಅಂದ್ರೆ, ಬಟ್ ನಾನು ಇನ್ನ ಗುರು ಇಲ್ಲ ಅನ್ನೋ ಸ್ಥಿತಿಗೆ ಬಂದಿಲ್ಲ ಅಂತ ನಾನು ಹೇಳ್ತೀನಿ. ನನಗೆ ಸರೇ ಗುರು. ಐ ವಾಸ್ ಫಸ್ಟ್ ಅಟ್ರಾಕ್ಟೆಡ್ ಟು ಹಿಮ್ ಓನ್ಲಿ, ನಾಟ್ ಟು 18 ಪ್ರಿನ್ಸಿಪಲ್ಸ್. ಏನಂಗ್ ಸೆಳಿತಾರೋ ಮಹಾತ್ಮರಿಗೆ ಗೊತ್ತಿಲ್ಲ. ಆಮೇಲೆ ನಮ್ಮನ್ನ ಎಲ್ಲಾದ್ರಾಗ ಹಾಕ್ತಾರೆ, ಆಮೇಲೆ ಅದನ್ನು ಬಿಡಿಸ್ತಾರೆ. ಒಂದ್ಸಲ ಸರ್ ಬಂದ್ರು, ನಾನು ಇಷ್ಟೆಲ್ಲ ಓಡಾಡಿ ಎಲ್ಲ ಮಾಡಿ ಬಂದಿನೋ, ನೀನೇನ್ ಮಾಡಿ ಅಂತ ಕೇಳಿದ್ರು. ನಾನು ಏನು ಮಾಡಿಲ್ಲ ಸರ್ ಅಂತ. ಯಾವಾಗ ಮಾಡ್ತೀಯೋ ಅಂತ ಕೇಳಿ, ಬೈಲಿಲ್ಲ. ಯಾವಾಗ ಮಾಡ್ತೀಯಪ್ಪ ಅಂತಂದ್ರು. ಎప్పుడు చేస్తావు నాయనా ಅಂತ. ಸುಮ್ನೆ ಕೈ ಮುಗಿದೆ ನಾನು ಅಷ್ಟೇ. ನಾನು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಇದೆಲ್ಲ ಮಾಡಿ ಬಂದೆ, ನೀನೇನ್ ಮಾಡಿದಿ ಅಂತ ಕೇಳಿದ್ರು. ಏನೂ ಮಾಡಿಲ್ಲ ಸರ್ ಅಂತ. ಯಾವಾಗ ಮಾಡ್ತೀ ಅಂತಂದ್ರು. ಎప్పుడు చేస్తావు నాయనా ಅಂದ್ರೆ, ಮನಸ್ನ ಅನ್ಕಂಡೆ ನೀವೇ ಮಾಡಿಸ್ಬೇಕು ಅಂತ. ಈಗ ಹೆಂಗೆ ಸಾಮಾನ್ಯವಾಗಿ ಬರ್ತದೆ, ನೀವೇ ಮಾಡಿಸ್ಬೇಕು ಅಂತ ಮನಸ್ನ ಅನ್ಕಂಡೆ. ಯಾಕಂದ್ರೆ ಹೇಳ್ಲಿಲ್ಲ, ಯಾಕಂದ್ರೆ ಮತ್ತೆ ಡಿಪೆಂಡೆನ್ಸಿ, ಮತ್ತೆ ನಾಕೇಟ್ ಸುಮ್ ಯಾಕೆ ತಗೋಬೇಕು. ಹೇಟ್ ತಗೊಳೋ ಕೂಡ ಕಾರಣ ಸ್ಟ್ರಾಂಗ್ ಆಗಿರ್ಬೇಕು. ಹಿಂಗಿರ್ತತೆ ಸರ್. ಲಿವಿಂಗ್ ಮಾಸ್ಟರ್ ಇದ್ದಾಗ ಅವರನ್ನೇ ಪೂಜಿಸ್ಬೇಕಂತ, ಅವರನ್ನೇ ಆರಾಧಿಸ್ಬೇಕು. ಯಾಕಂದ್ರೆ ಹಿ ಈಸ್ ಲಿವಿಂಗ್ ಇನ್ ಆಲ್ ದ ಎಸೆನ್ಸ್ ಆಫ್ ನೇಚರ್ ಆಫ್ ಲೈಫ್, ನಾಟ್ ಲೈಫ್. ಪ್ರಕೃತಿಯ ಸ್ವಭಾವದಲ್ಲಿ ಅವರು ನೇಚರ್ ಆಫ್ ಲೈಫ್ ಅಂತ ಸಂಪರ್ಕ ಎಲ್ಲ ಸಿಕ್ಕಿರೋದಕ್ಕೆ ಪ್ರಕೃತಿ ಮಾತೆಗೂ, ನನ್ನ ತಂದೆ ತಾಯಿಗಳಿಗೂ ಅವರು ನನಗೆ ಅವಕಾಶ ಕೊಟ್ಟು ಹೋಗ್ಬಾ, ಎಲ್ಲದಕ್ಕೂ ಏನ್ ಹೇಳ್ಬೇಕು ಗೊತ್ತಿಲ್ಲ. ಕೃತಜ್ಞತೆ ಅನ್ನೋದು ಕೂಡ ಕಡಿಮೆನೆ. ಒಂದೇ ಒಂದಿರೋದು, ಅವ್ರ ಆಶಯನ್ನ ನಾವು ಎಷ್ಟು ಪ್ರಾಮಾಣಿಕವಾಗಿ ಮುಂದುವರಿಸ್ತೀವೋ, ನಮ್ ಬಾಯಿ ಅವ್ರ ಬಾಯಿ ಆಗ್ಬೇಕು ಪ್ರಾಮಾಣಿಕವಾಗಿ. ಯಾಕಂದ್ರೆ ಎಷ್ಟು ಅಂದ್ರೆ ಹಾರ್ಡ್ಶಿಪ್ಸ್ ಅಂತ ನಾವ್ ಹೇಳ್ಬಾರ್ದು ಒಬ್ಬ ಮಹಾನ್ ಚೇತನಿಗೆ. ಬಟ್ ನಾವು ಸಾಮಾನ್ಯವಾಗಿ ನಮ್ ಸಾಮಾನ್ಯ ಕಣ್ಣಿಂದ ನೋಡಿದವ್ರಿಗೆ, ಯಾರ ಜೊತೆಗಿರೋರಿಗೆ ಗೊತ್ತಿರ್ತದೆ ಎಷ್ಟು ಹಾರ್ಡ್ಶಿಪ್ಸ್ ಸರ್ ತಗೊಂಡ್ರು. ಎಲ್ಲ ಮಾಸ್ಟರ್ಸ್ ಹಂಗೆ, ಎಲ್ಲ ಗುರುಗಳು, ಎಲ್ಲ ಮಹಾನ್ ಚೇತನಗಳು ಆ ರೀತಿ ಹೋಗ್ಯಾರ. ಸೊ ನಾವು ಮಾಡ್ಬೇಕಾದ್ರೆ ಲೆಟ್ ಅಸ್ ಡ್ವೆಲ್, ನಾಟ್ ಜಸ್ಟ್ ಸುಮ್ನೆ ಹಿಂಗೆ ಅಂತಿಲ್ಲ, ಲೆಟ್ ಅಸ್ ಡ್ವೆಲ್. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಅಂಡರ್ಸ್ಟ್ಯಾಂಡ್ ದಟ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಅನ್ನೋದು ಶ್ರೀನಿವಾಸ್ ಮೂರ್ತಿ ಸರ್ ಅವರ ಅತ್ಯಂತ ಪೆಟ್ ವಿಡಿಯೋ. ಅದನ್ನ ಆಗ್ಲೂ ನನಗೆ ಅದು ಆಕಸ್ಮಿಕವಾಗಿ ಅವರಿಗೆ ಅದನ್ನ ಸರ್ ಇದನ್ ಮಾಡಿ ಅಂತ ಕೊಟ್ಟಿದ್ದೆ. ನೆನ್ನೆ ಇದನ್ನ ಫಸ್ಟ್ ಕೇಳಿಸ್ಕೊಂಡಾಗ ಶ್ರೀನಿವಾಸ್ ಮೂರ್ತಿ ಸರ್ ನೆನಪಾಗ್ತಿದ್ರು. ಓ ಮೇಡಮ್, ನೀವು ನನ್ನ ವಿಡಿಯೋ ಆನ್ ಮಾಡಿ ರಾತ್ರಿ ಆನ್ ಮಾಡಿದಾಗ ಅಂಡರ್ಸ್ಟ್ಯಾಂಡ್ ಅಂತ ಸರ್ ಬ್ಯೂಟಿಫುಲ್ ವರ್ಡ್ ಅಂತಿದ್ದಂಗೆ ಶ್ರೀನಿವಾಸ ಮೂರ್ತಿ ಸರ್ ಪಿಕ್ಚರ್ ಸರ್, ಪತ್ರಿಜಿಯವರು ನಾನು ಗುರು ಅಲ್ಲ ಅಂತ ಹೇಳ್ತಾ ಇದ್ದಿದ್ದು ಅವ್ರ ದೃಷ್ಟಿಯಲ್ಲಿ ಸತ್ಯಾನೇ. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ದಿದ್ದು ಆಪೋ ದೀಪೋಭವ ಅಂತ. ಹೌದು ಸರ್. ನೋಬಡಿ ಕ್ಯಾನ್ ಟೀಚ್ ಎನಿಬಡಿ, ಬಟ್ ಎವ್ರಿಬಡಿ ಕ್ಯಾನ್ ಲರ್ನ್ ಅನ್ನೋ ದೃಷ್ಟಿನಲ್ಲಿ ಅವ್ರು ಹೇಳ್ತಾ ಇದ್ರು. ಹೌದು ಸರ್. ಆದ್ರೆ ನಮಗೆ ಕಲಿಯೋದಕ್ಕೆ ಏನನ್ನ ಒಂದು ಉಪಕರಣ ಬೇಕು, ಒಂದು ಮಾರ್ಗ ಬೇಕು, ಒಂದು ಅವಲಂಬನೆ ಬೇಕು. ಹಾಗಾಗಿ ಆ ಆಪೋದಿವೋಭವ ಆಗೋಕ್ಕೂ ಕೂಡ ನಮಗೊಂದು ಆಧಾರ ಬೇಕಲ್ಲ ಸರ್, ಅವಲಂಬನೆ ಬೇಕು. ಅದು ನಮಗ್ ಪತ್ರಿಜಿ ಅಷ್ಟೇನೆ. ಹೌದು ಸರ್. ಮತ್ತೆ ಇವತ್ತು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದ್ರ ಬಗ್ಗೆ ಹೇಳಿದ್ರಲ್ಲ ಸರ್, ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದ್ರು. ಅಂಡರ್ಸ್ಟ್ಯಾಂಡಿಂಗ್ ಈಸ್ ಎಕ್ಸ್ಪ್ಯಾನ್ಷನ್ ಅಂತ. ಹೌದು ಸರ್. ಪದಗಳ ಅರ್ಥ ತಿಳ್ಕೊಳ್ಳೋದಲ್ಲ, ಪದಗಳಿಗೆ ಅರ್ಥವೇ ಇಲ್ಲ ಅಂತ ನೀವ್ ಎಷ್ಟೋ ಸಲ ಹೇಳಿದೀರ. ಪದಗಳಿಗೆ ಅರ್ಥ ನಾವು ಕೊಡ್ತೀವಿ ಅಂತ.
ಆದ್ರೆ ಎಕ್ಸ್ಪ್ಯಾನ್ಷನ್ ಆಗೋದು ಅನ್ನೋ ಅರ್ಥ ಇದೆಯಲ್ಲ ಸರ್, ಅದು ವಿಶೇಷ. ಹೌದು ಅದಕ್ಕೆ ಅವ್ರು ಹೇಳುದು, ನೀನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಯು ಹ್ಯಾವ್ ಟು ಸ್ಟ್ಯಾಂಡ್ ಅಂಡರ್, ಕೆಳಗೆ ನಿಂತ್ಕೊಳ್ಬೇಕು. ಉದಾಹರಣೆಗೆ ಅವ್ರು ಹೇಳಿರೋದು ಅಂಡರ್ ಎ ಟ್ರೀ, ಅಂಡರ್ ಎ ಹಿಲ್. ವೆನ್ ಯು ಅಂಡರ್ಸ್ಟ್ಯಾಂಡ್, ಯುವರ್ ಕಾನ್ಶಿಯಸ್ನೆಸ್ ಗೆಟ್ಸ್ ಎಕ್ಸ್ಪ್ಯಾಂಡೆಡ್. ಈ ಅಂಡರ್ಸ್ಟ್ಯಾಂಡಿಂಗ್ ಹೇಗ್ ಬರುತ್ತಪ್ಪ ಅಂತಂದ್ರೆ ಕಮ್ಸ್ ಫ್ರಮ್ ಧ್ಯಾನ ಅಂತ. ಸೊ ಇವಿಷ್ಟು ಇಟ್ಕೊಂಡ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಳಗೆ ನಿಂತ್ಕೋಬೇಕು ಅಂತಂದ್ರಲ್ಲ, ಸ್ಟ್ಯಾಂಡ್ ಅಂಡರ್ ಅಂತ. ಹಾಗಂದ್ರೆ ಏನು ಅಂತ. ಮತ್ತು ನೀವು ಹೇಳಿದ್ರಿ, ಒಂದ್ರ ಕೆಳಗೆ ನಿಂತ್ಕೊಳ್ಳೋದ್ರಿಂದ ನಾನೇನು ಅನ್ನೋದು ನನಗೆ ಅರ್ಥ ಆಗಲ್ಲ, ಆದ್ರೆ ನಾನು ಏನು ಅಲ್ಲ ಅನ್ನೋದು ಅರ್ಥ ಆಗುತ್ತೆ ಅಂತ. ಹೌದು ಈಗ ಒಂದ್ ಮರದ ಕೆಳಗೆ ನಿಂತ್ರೆ, ಪತ್ರಿಜಿ ಅವರು ಹೇಳಿದಾಗೆ ಒಂದ್ ಬೆಟ್ಟದ ಕೆಳಗೆ ನಿಂತ್ರೆ ಆ ಹೋಲಿಕೆ ಬಂದ್ಬಿಡುತ್ತಲ್ಲ ಸರ್ ತಕ್ಷಣ. ಹೌದು ಸರ್. ಅದು ನಮ್ಮ ಅಲ್ಪತೆಯ ಅರಿವಾಗುತ್ತೆ. ಈಗ ಒಂದರ ಕೆಳಗೆ ನಿಂತ್ಕೋಬೇಕು ಅಂದ್ರೆ ಅದು ನನಗಿಂತ ದೊಡ್ಡದಾಗಿರ್ಬೇಕು, ಬೃಹತ್ತಾಗಿರ್ಬೇಕು, ಮಹತ್ತಾಗಿರ್ಬೇಕು. ಆಗ ನಾನು ಅದಕ್ಕಿಂತ ಚಿಕ್ಕೋನು ಅನ್ನೋ ಭಾವನೆ ಬರುತ್ತೆ. ಆಗ ಇದ್ರ ಮುಂದೆ ನನ್ಗೇನು ಗೊತ್ತಿಲ್ಲಪ್ಪ ಅನ್ನೋದು ಗೊತ್ತಾಗುತ್ತೆ. ಆ ಭಾವ ನಮ್ಮಲ್ಲಿ ಬಂದಾಗ ನಮ್ಮ ಅಹಂಕಾರ ನೀಗುತ್ತೆ, ನಾವು ಅದರ ಆಶ್ರಯದಲ್ಲಿದ್ದೀವಿ ಅನ್ನೋ ಭಾವ ಮೂಡುತ್ತೆ. ಅದರ ಕೆಳಗೆ ನಿಂತ್ಕೊಂಡಾಗ ಅದು ನಮ್ಗೆ ಆಶ್ರಯ ಕೊಡ್ತಾ ಇರುತ್ತೆ. ಇದು ಕೊಡ್ತಾ ಇದೆ, ನಾನ್ ತಗೊಳ್ತಾ ಇದ್ದೀನಿ ಅನ್ನೋ ಕೃತಜ್ಞತಾ ಭಾವ ಮೂಡುತ್ತೆ. ಅಂದ್ರೆ ಕೃತ ಅಜ್ಞ, ಏನು ಮಾಡಿದೆ ಅದರ ತಿಳುವಳಿಕೆ ನಮಗ್ ಬರುತ್ತೆ, ಅದರಿಂದ ಏನು ಪಡೆದಿದ್ದೀವಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆಗ ವ್ಯಕ್ತಿ ಅಥವಾ ವಸ್ತುವಿನಿಂದ ನಾವು ಅದರಿಂದ ಉಪಕೃತರಾಗಿದ್ದೀವಿ, ಉಪಕಾರ ಆಗಿದೆ ಅನ್ನೋ ಭಾವ ಮೂಡುತ್ತೆ. ನಾನು ಅದಕ್ಕೆ ಋಣಿ ಅನ್ನೋ ಭಾವ ಮೂಡುತ್ತೆ. ಅದು ನಮ್ಮಲ್ಲಿ ವಿನೀತ ಭಾವ ಮೂಡಿಸುತ್ತೆ. ಈ ವಿನೀತ ಭಾವ ಮಾಡ್ತಿದ್ದಾಗೆ ಅಹಂಕಾರ ನಾಶ ಆಗುತ್ತೆ. ಸೊ ಇದು ಸ್ಟ್ಯಾಂಡ್ ಅಂಡರ್ ಅನ್ನೋದಕ್ಕೆ ಅರ್ಥ ಅನ್ಸುತ್ತೆ ನಮಗೆ. ಇದು ಬಂದಾಗ ನಮ್ಮ ಪ್ರಜ್ಞೆ ವಿಸ್ತಾರ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ರು, ಹೌ ಡು ಯು ಅಂಡರ್ಸ್ಟ್ಯಾಂಡ್ ಎ ಫ್ರಾಗ್, ಎ ಸ್ನೇಕ್ ಅಂತ. ತಕ್ಷಣ ನನ್ಗೇನ್ ಅನ್ನಿಸ್ತು, ಆಯ್ತಪ್ಪ, ಯು ಕ್ಯಾನ್ ಸ್ಟ್ಯಾಂಡ್ ಅಂಡರ್ ಎ ಟ್ರೀ, ಯು ಕ್ಯಾನ್ ಸ್ಟ್ಯಾಂಡ್ ಅಂಡರ್ ಎ ಹಿಲ್, ಹೌ ಕ್ಯಾನ್ ಯು ಸ್ಟ್ಯಾಂಡ್ ಅಂಡರ್ ಎ ಫ್ರಾಗ್, ಅಂಡರ್ ಎ ಸ್ನೇಕ್? ನನಗಿಂತ ಅದು ಗಾತ್ರದಲ್ಲಿ ದೊಡ್ಡದಲ್ವಾ, ಹೇಗ್ ನಿಂತ್ಕೊಳಕ್ ಸಾಧ್ಯ ಅಂತ. ಅಯ್ಯೋ ದಡ್ಡ, ನಾನು ಹೇಳಿದ್ದು ಅದ್ರ ಕೆಳಗೆ ನಿಂತ್ಕೊ ಅಂದ್ರೆ ಅದ್ರ ಕೆಳಗೆ ನಿಂತ್ಕೊ ಅಂತಲ್ಲ. ಅವುಗಳ ಕೆಳಗೆ ನನ್ನನ್ನು ನಾನು ನಿಲ್ಲಿಸ್ಕೋಬೇಕು ಅಂತಂದ್ರೆ ಮೊದಲು ಅವುಗಳ ಮಹತ್ವ ಏನು ಅಂತ ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಅದು ನನಗಿಂತ ಉತ್ತಮ ಅನ್ನೋದು ಅರ್ಥ ಮಾಡ್ಕೋಬೇಕು. ಹೇಗೆ ಈಗ ಕಪ್ಪೆ ಮತ್ತು ಹಾವಿನ ವಿಷಯ ತಗೊಂಡ್ರೆ ಸರ್, ಅವು ಪ್ರಕೃತಿಯ ಸಮತೋಲನ ಕಾಪಾಡೋದ್ರಲ್ಲಿ ಯಾವ ರೀತಿ ನನಗಿನ್ನ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇವೆ ಅನ್ನೋದು ಗೊತ್ತಾಗ್ಬೇಕು ನನಗೆ. ಅದು ವಿಸ್ತರಿಸ್ತಾ ಹೋದ್ರೆ ಮಾತಾಡ್ತಾ ಹೋಗ್ಬೋದು. ಎರಡನೇದು, ಅವು ನಮ್ಮ ಪೂರ್ವಜರು ಅನ್ನೋದು ಗೊತ್ತಾಗ್ಬೇಕು. ಅದ್ ಹೇಗಯ್ಯ ಪೂರ್ವಜರು? ಪೂರ್ವಜರು ಅಂದ್ರೆ ನಮ್ ತಾತನೋ ಮುತ್ತಾತನೋ ಇನ್ಯಾರೋ ಆಗ್ಬೇಕು. ಕಪ್ಪೆ ಹಾವು ಎಲ್ಲ ನನ್ ಪೂರ್ವಜರೇ ಹಾಗೆ ಅಲ್ಲ. ಇವತ್ತಿನ ದಿವ್ಸ ನಾನು ಮನುಷ್ಯನ ರೂಪದಲ್ಲಿ ಇದ್ದೀನಿ ಅಂತಂದ್ರೆ ಅವುಗಳ ವಿಕಸನದಿಂದ ಆಗಿರ್ತಕ್ಕಂಥದ್ದು ಅಂತ. ಮೊದಲು ಖನಿಜ ರೂಪದಿಂದ ಸಸ್ಯ ರೂಪಕ್ಕೆ, ಸಸ್ಯ ರೂಪದಿಂದ ಪ್ರಾಣಿ ರೂಪಕ್ಕೆ, ಪ್ರಾಣಿ ರೂಪದಲ್ಲಿ ಉನ್ನತವಾಗಿರ್ತಕ್ಕಂಥ ಮಾನವ ರೂಪಕ್ಕೆ ನಾನು ಬಂದಿದ್ದೀನಿ ಅಂತಂದ್ರೆ ವಿಕಾಸದ ಹಾದಿಯಲ್ಲಿ ಕಪ್ಪೆ ಹಾವು ಇವುಗಳನ್ನೆಲ್ಲ ದಾಟ್ಕೊಂಡೇ ಬಂದಿದ್ದೀನಿ ನಾನು. ಅವೇ ವಿಕಾಸ ಆಗದೆ ಹೋಗಿದ್ರೆ ನಾನು ವಿಕಾಸ ಆಗ್ತಾ ಇರ್ಲಿಲ್ಲ, ನಾನು ಜನ್ಮ ತಳೀತಾ ಇರ್ಲಿಲ್ಲ ಅಂತಕ್ಕಂಥದ್ದು ಅರಿವಾಗಬೇಕು. ಆಗ ಅದ್ರ ಮಹತ್ವ ಏನು ಅಂತ ಅರ್ಥ ಆಗುತ್ತೆ. ಇನ್ನೂ ಮುಂದುವರೆದ್ರೆ ಅವುಗಳಲ್ಲಿ ಯಾವ ಚೈತನ್ಯ ಶಕ್ತಿ ಇದೆಯೋ ಅದೇ ಚೈತನ್ಯ ಶಕ್ತಿ ನನ್ನಲ್ಲೂ ಇದೆ. ಒಂದೇ ಚೈತನ್ಯ ಶಕ್ತಿ ಕಪ್ಪೆ, ಹಾವು ಮತ್ತು ನನ್ನ ರೂಪದಲ್ಲಿ ಪ್ರಕಟ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ಬೇಕು. ಆಗ ನನಗೆ ನನ್ನ ಅಲ್ಪತೆ ಅರಿವಾಗುತ್ತೆ. ಅದನ್ನೇ ಪತ್ರಿಜಿಯವರು ವೆನ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಕಾನ್ಶಿಯಸ್ನೆಸ್ ಗೆಟ್ಸ್ ಎಕ್ಸ್ಪ್ಯಾಂಡೆಡ್ ಅಂತ ಹೇಳಿದ್ದಾರೆ ಸರ್. ಈಗ ನಮ್ಮ ಪ್ರಜ್ಞೆ ವಿಸ್ತಾರ ಆದಾಗ ಏನಾಗುತ್ತೆ, ಆಗ್ತಾ 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 ನಾನು ಅಥವಾ ನನ್ನ ಅಸ್ತಿತ್ವವೇ ಶೂನ್ಯ ಅಂತ ಅರ್ಥ ಆಗುತ್ತೆ. ಅದು ನಮ್ಗೆ ಇನ್ನೂ 10,000 ವರ್ಷ ಆದ್ರೂ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಗೌತಮ ಬುದ್ಧರಿಗೆ ಅರ್ಥ ಆಗಿತ್ತದು. ಹಾಗಾಗೇನೆ ಪತ್ರಿಜಿ ಹೇಳ್ತಾರೆ, ಗೌತಮ ಬುದ್ಧ ಅಂಡರ್ಸ್ಟುಡ್ ದಟ್ ಹಿ ವಾಸ್ ಎ ಬಿಗ್ ಝೀರೋ ಅಂತ. ಇದು ಹೇಗೆ ಸಾಧ್ಯ ಆಯ್ತು ಅಂದ್ರೆ ಥ್ರೂ ಮೆಡಿಟೇಷನ್ ಅಂತ. ಈಗ ಬಿಗ್ ಝೀರೋ ಅಂತಂದ್ರೆ 0, ಶೂನ್ಯ, ಅದಕ್ಕೆ ಬೆಲೆ ಇಲ್ಲ ಅಂದ್ಕೊಳ್ತೀವಿ. ಆದ್ರೆ ಅದು ಅರ್ಥ ಆಗ್ಬೇಕು ಅಂದ್ರೆ
ಆ 0 ಮೌಲ್ಯ ಅದು ಎಲ್ಲಿದೆ ಅನ್ನೋದನ್ನ ಆಧರಿಸಿರುತ್ತೆ. ಒಂದು ಸಂಖ್ಯೆಯ ಎಡಗಡೆ ಇದೆಯಾ ಅಥವಾ ಬಲಗಡೆ ಇದೆಯಾ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಹಾಗಾಗೇನೆ ನಾವು ಯಾವುದ್ರ ಜೊತೆ ಇದೀವಿ ಅನ್ನೋದ್ರ ಮೇಲೆ ನಮ್ಮ ಮೌಲ್ಯ ನಿರ್ಧಾರ ಆಗುತ್ತೆ. ನಾವು ನಮ್ಮ ಅಂತರಂಗದ ಜೊತೆ ಇದೀವ ಅಥವಾ ಬಹಿರಂಗದ ಜೊತೆ ಇದೀವ ಅನ್ನೋದ್ರ ಮೇಲೆ ನಮ್ಮ ಮೌಲ್ಯ ನಿರ್ಧಾರ ಆಗುತ್ತೆ ಅಂತ. ಈಗ ಪ್ರಾಪಂಚಿಕತೆಯಲ್ಲಿದ್ರೆ ನಮ್ಮ ಮೌಲ್ಯ 0 ಆಗ್ಬಿಡುತ್ತೆ, ಶೂನ್ಯ ಆಗುತ್ತೆ. ಯಾಕಂದ್ರೆ ಪ್ರಪಂಚದಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ, ಎಲ್ಲ ನಶ್ವರವೇ. ಎಲ್ಲಾನು ಹಾಳಾಗೋದೇನೆ. ಹಾಗಾಗಿ ಉಳಿಯೋದು ಬರೀ 0ನೇ. ಅದರ ಬದಲಾಗಿ ನಮ್ಮ ಹಿಂದೆ ಆಧ್ಯಾತ್ಮಿಕ ಜ್ಞಾನ ಇದ್ರೆ ಆಗ ಮೌಲ್ಯ ಬೇರೆ ಆಗ್ಬಿಡುತ್ತೆ. ಆಧ್ಯಾತ್ಮಿಕತೆಯ ಅರಿವು ವಿಸ್ತಾರ ಆಗ್ತಾ ಹೋದಾಗೆ ನಮ್ಮ ಪ್ರಜ್ಞೆ ವಿಸ್ತಾರ ಆಗ್ತಾ ಹೋಗುತ್ತೆ. ಆ ಮೂಲಕ ನಮ್ಮ ಮೌಲ್ಯನು ವಿಸ್ತರಿಸ್ತಾ ಹೋಗುತ್ತೆ. ಕೊನೆ ಹಂತದಲ್ಲಿ ಏನಾಗುತ್ತೆ, ನಾವು ನದಿ ಸಮುದ್ರದಲ್ಲಿ ಸೇರೋ ಹಾಗೆ ಈ ಜೀವಾತ್ಮ ಪರಮಾತ್ಮನಲ್ಲಿ ಲೀನವಾಗ್ಬಿಟ್ರೆ, ನಮ್ಮ ಅಸ್ತಿತ್ವ ಶೂನ್ಯವಾಗ್ಬಿಟ್ರೆ, ನಾವೇ ಪರಮಾತ್ಮ ಆಗ್ಬಿಟ್ಟಾಗ ನನ್ನ ಮೌಲ್ಯ ಬರೀ 0 ಅನ್ನೋದು ಗೊತ್ತಾಗುತ್ತೆ. ಅದೇ ಬುದ್ಧರು ಹೇಳಿದ ಅವರ ಶೂನ್ಯತ್ವ ಅನ್ನಿಸ್ತು ಸರ್ ನಮಗೆ. ಮತ್ತೆ ಪತ್ರಿಜಿ ಅವ್ರು ಹೇಳಿದ್ದು, ಪತ್ರಿಜಿ ಈಸ್ ಈಕ್ವಲ್ ಟು ಆಲ್ ಪಿರಮಿಡ್ ಮಾಸ್ಟರ್ಸ್ ಅಂಡ್ ಆಲ್ ಪಿರಮಿಡ್ ಮಾಸ್ಟರ್ಸ್ ಆರ್ ಈಕ್ವಲ್ ಟು ಪತ್ರಿಜಿ. ಈಗ ನಮ್ಗೆಲ್ಲ ಗೊಂದಲ ಇದ್ದಿದ್ದು ಅದ್ ಹೇಗ್ ಸಾಧ್ಯ ಅಂತ. ಈಗ ಈ ಶೂನ್ಯ ಎಲ್ಲಿದೆ ಅನ್ನೋದರ ತತ್ವವನ್ನ ನಾವು ಅಳವಡಿಸ್ಕೊಂಡ್ರೆ, ಪತ್ರಿಜಿ ನಮ್ ಹಿಂದೆ ನಿಂತ್ಕೊಂಡ್ಬಿಟ್ರೆ ನಾವು ಪತ್ರಿಜಿಗಳಾಗ್ಬಿಡ್ತೀವಿ. ಏನ್ ವಿಶೇಷತೆ ಇಲ್ಲ. ಹಾಗಾಗಿ ಆಗ ಪತ್ರಿಜಿ ಈಸ್ ಈಕ್ವಲ್ ಟು ಆಲ್ ಪಿರಮಿಡ್ ಮಾಸ್ಟರ್ಸ್ ಅಂಡ್ ಆಲ್ ಪಿರಮಿಡ್ ಮಾಸ್ಟರ್ಸ್ ಆರ್ ಈಕ್ವಲ್ ಟು ಪತ್ರಿಜಿ ಅನ್ನೋದು ಸತ್ಯ ಆಗ್ಬಿಡುತ್ತೆ. ಆದ್ರೆ ಪತ್ರಿಜಿ ಅವ್ರು ಹೇಳ್ತಿರೋದು ಸುಳ್ಳಲ್ಲ. ನಾವ್ ಎಲ್ಲಿ ನಿಂತಿದೀವಿ ಅನ್ನೋದು ಮುಖ್ಯ ಅಲ್ಲ ಪತ್ರಿಜಿ ಅವರಿಗೆ. ಅವರು ಪಿರಮಿಡ್ ಮಾಸ್ಟರ್ಗಳನ್ನ ನೋಡಿದ್ರೆ ಅವರಲ್ಲಿ ಅಡಗಿದ್ದ ಪರಿಪೂರ್ಣ ಆತ್ಮವನ್ನ ಗಮನಿಸ್ತಾ ಇದ್ರು. ಅವ್ರಿಗೆ ಗೊತ್ತಾಗ್ತಾ ಇತ್ತು ನಮ್ಮ ಆತ್ಮದ ಸುತ್ತಲೂ ಆವರಿಸ್ಕೊಂಡಿರ್ತಕ್ಕಂಥ ಕೊಳಕು ಆವರಣಗಳಿಂದ ಅದು ಪ್ರಕಾಶಮಾನಕ್ಕೆ ಬರ್ತಾ ಇಲ್ಲ. ಆದ್ರೆ ಪತ್ರಿಜಿ ಆ ಕೊಳಕು ಆವರಣಗಳ ಒಳಕ್ಕೂ ಹೊಕ್ಕು ಅದರ ಪೂರ್ಣತ್ವ ಅವ್ರಿಗೆ ಗೋಚರಿಸ್ತಾ ಇತ್ತು. ಹಾಗಾಗಿ ಅವರ ಮಾತು ಹೇಳಿದ್ದಾರೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿರೋದು ಒಂದೇ ಧ್ಯಾನ, ಒಂದೇ ಮಾರ್ಗ ಅಂದ್ರು. ಧ್ಯಾನ ಅಂತಂದ್ರೆ ಏನಪ್ಪಾ? ಪತ್ರಿಜಿ ಅವರು ಹೇಳಿದ್ದು, ನಿಮ್ಮ ಶ್ವಾಸವೇ ನಿಮ್ಮ ಗುರು. ಆ ಶ್ವಾಸವನ್ನ ಹಿಡಿದುಕೊಳ್ಳಿ, ಅದನ್ನ ಅನುಸರಿಸಿ, ಅದನ್ನ ಹಿಂಬಾಲಿಸಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದು ನಿಮ್ಮನ್ನ ಜ್ಞಾನ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಈ ಬೆಂಗಳೂರಿಗೆ ಹೋಗೋ ಬಸ್ ಹತ್ತಿದ್ರೆ ನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗುತ್ತೆ. ಆ ಬಸ್ಸನ್ನ ಹಿಡ್ಕೋಬೇಕು ನಾನು. ಹಾಗೆ ಉಸಿರನ್ನ ಹಿಡ್ಕೊಂಡು ಅದೆಲ್ಲಿಗೆ ಹೋಗುತ್ತೆ ಅಂತ ಹೋದ್ರೆ ಅದು ನನ್ನ ಸಂಪೂರ್ಣ ಜ್ಞಾನೋದಯ ಆಗೋ ಕಡೆ ಕರ್ಕೊಂಡು ಹೋಗುತ್ತೆ. ಈ ಧ್ಯಾನ ಉಸಿರನ್ನ ಗಮನಿಸಿ ಅಂದ್ರೆ ನಾವೇನ್ ಮಾಡ್ತಿದೀವಿ ಸರ್? ಮೂಗೊಳಗೆ ಹೇಗ್ ಹೋಗುತ್ತೆ, ಹೇಗ್ ಹೊರಗೆ ಬರುತ್ತೆ. ಆಮೇಲೆ ಮೂಗಿನ ಒಳಗೆ ಹೋಗ್ಬೇಕಾದ್ರೆ ಎಷ್ಟು ತಂಪಾಗಿದೆ ನೋಡ್ಕೊಳ್ಳಿ. ಅದು ಎಲ್ಲಿಗೆ ಹೋಗುತ್ತೆ ನೋಡಿ. ಶ್ವಾಸಕೋಶಕ್ಕೆ ಹೋಗುತ್ತಾ, ಉದರಕ್ಕೆ ಹೋಗುತ್ತಾ, ನಾಭಿಗೆ ಹೋಗುತ್ತಾ, ಗಮನಿಸ್ಕೊಳ್ಳಿ. ಹೊರಗೆ ಬರ್ಬೇಕಾದ್ರೆ ಅದರ ಉಷ್ಣತೆಯಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಗಮನಿಸಿ. ಬಿಸಿ ಇರುತ್ತೆ ಅನ್ನೋದು ಗಮನಿಸಿ. ಇದನ್ನ ಮಾತ್ರ ಗಮನಿಸ್ತಿದೀವಿ. ಆದ್ರೆ ನನ್ಗನ್ಸೋದು ಇಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಿಂದಿದೆ ಅಂತ. ಇದು ನಮ್ಮ ದೇಹನ ಪ್ರವೇಶಿಸಕ್ಕೆ ಮೊದಲು ನಾವು ಹೊರಗಡೆಯಿಂದ ಒಳಗೆ ಬಂತು ಅಂತ ಹೇಳ್ತೀವಲ್ಲ, ಆ ನಮ್ಮ ಮೂಗಿನ ಹತ್ತಿರಕ್ಕೆ ಬರಕ್ಕಿಂತ ಮುಂಚೆ ಎಲ್ಲಿಂದ ಬಂತದು. ನಾವು ಉಸಿರು ಬಿಟ್ಟ ಮೇಲೆ ಅದು ಎಲ್ಲಿಗೆ ಹೋಗುತ್ತೆ, ಬರೀ ಹೊರಕ್ಕೆ ಹೋಗುತ್ತಾ, ಅಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂತ ಗಮನಿಸಿ ಅಂತ. ಇದು ಧ್ಯಾನಕ್ಕೆ 1 ಗಂಟೆನೋ 3 ಗಂಟೆನೋ ಕೂತಾಗ ಅಷ್ಟೇ ಅಲ್ಲ, ದಿನ ಪೂರ್ತಿ ನೀವು ಎಚ್ಚರವಿದ್ದಾಗೆಲ್ಲ ಗಮನಿಸಿ. ಗಮನಿಸಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ? ಅದೇ ಶ್ವಾಸ, ಅದೇ ಗಾಳಿ, ಅದೇ ವಾಯು ಅಥವಾ ಅದೇ ಪ್ರಾಣವಾಯು ಇಡೀ ಪ್ರಪಂಚನ ಸುತ್ತಾ ಇದೆ. ಹಾಗೆ ಸುತ್ತಬೇಕಾದ್ರೆ ಎಲ್ಲರನ್ನೂ ಸಂಪರ್ಕಿಸ್ತಾ ಇದೆ, ಎಲ್ಲರಲ್ಲೂ ಜೀವ ತುಂಬುತ್ತಾ ಇದೆ. ಆಮ್ಲಜನಕ ಬೇಕಾದವ್ರಿಗೆ ಆಮ್ಲಜನಕ ಕೊಡುತ್ತೆ, ಇಂಗಾಲದ ಡೈಆಕ್ಸೈಡ್ ಬೇಕಾದವ್ರಿಗೆ ಇಂಗಾಲದ ಡೈಆಕ್ಸೈಡ್ ಹಂಚುತ್ತೆ. ಅದೇ ನನ್ನನ್ನ, ನಿಮ್ಮನ್ನ, ಸಕಲ ಜೀವಿಗಳನ್ನ ಜೀವಂತವಾಗಿರಕ್ಕೆ ಸಹಾಯ ಮಾಡ್ತಾ ಇದೆ. ಅದೇ ನಮ್ಮ ಮತ್ತು ಪ್ರಕೃತಿಯ ನಡುವಿನ ಸೇತುವೆಯಾಗಿ ಕೆಲಸ ಮಾಡ್ತಾ ಇದೆ. ನಮ್ಮನ್ನ ಮತ್ತು ಪ್ರಕೃತಿಯನ್ನ ಒಂದಾಗಿ ಬೆಸೀತಾ ಇದೆ. ಈಗ ನಮ್ಗೆ ನಾವೇ ಸೃಷ್ಟಿಸ್ಕೊಂಡಿರ್ತಕ್ಕಂಥ ನೆಲ, ಜಲ, ಭಾಷೆ, ಜಾತಿಗಳು ನಮ್ಮನ್ನ ಒಂದುಗೂಡಿಸುತ್ತವೆ ಸರ್. ನಾವೆಲ್ಲ ಭಾರತೀಯರು ಅನ್ನೋದು ನಮ್ಮನ್ನ ಒಂದುಗೂಡಿಸುತ್ತೆ.
ನಮ್ದು ಪವಿತ್ರವಾದ ಗಂಗಾ ನದಿ ಅನ್ನೋದು ನಮ್ಮ ಇಡೀ ಭಾರತವನ್ನ ಒಂದುಗೂಡಿಸುತ್ತೆ. ನಮ್ಮ ಭಾಷೆ ಕನ್ನಡ ಅನ್ನೋದು ಕರ್ನಾಟಕದಲ್ಲಿರೋರನ್ನೆಲ್ಲ ಒಂದುಗೂಡಿಸುತ್ತೆ. ನಮ್ಮ ಜಾತಿ ಅನ್ನೋ ಭಾವನೆ ನಮ್ಮ ಜಾತಿಯವ್ರನ್ನೆಲ್ಲ ಒಂದುಗೂಡಿಸುತ್ತೆ. ಹೀಗೆ ಯಾವುದೋ ನಾವು ಸೃಷ್ಟಿ ಮಾಡ್ಕೊಂಡಿರೋದು ನಮ್ಮನ್ನ ಒಂದುಗೂಡಿಸ್ಬೇಕಾದ್ರೆ ನಮ್ಮ ಎಲ್ಲರ ಜೀವನಾಡಿ ಆಗಿರ್ತಕ್ಕಂಥ ಶ್ವಾಸ ಒಂದೇ ಅನ್ನೋದು ನಮಗ್ ಗೊತ್ತಾದ್ರೆ, ಕುವೆಂಪು ಹೇಳಿದಾಗೆ ನಾವು ಅನಿಕೇತನರಾಗ್ಬಿಡ್ತೀವಿ, ವಿಶ್ವಮಾನವರಾಗ್ಬಿಡ್ತೀವಿ. ನಾನು ಮತ್ತು ಪ್ರಕೃತಿ ಮಧ್ಯೆ ಏನೂ ಭೇದ ಇಲ್ಲ, ಎಲ್ಲ ಒಂದೇ ಅನ್ನೋ ಭಾವ ಮೂಡುತ್ತೆ. ಇದು ಒಂದೇ ಅನ್ನೋ ಭಾವ ಮೂಡಿದ್ರೆ ಅದ್ವೈತ ಭಾವನೆ. ನನ್ನನ್ನ ಜೀವಂತವಾಗಿರ್ಸತಕ್ಕಂಥ ಶಕ್ತಿ ಮತ್ತು ಪ್ರಕೃತಿಯನ್ನ ಜೀವಂತವಾಗಿರ್ಸತಕ್ಕಂಥ ಶಕ್ತಿ ಒಂದೇ. ಆ ಶ್ವಾಸವನ್ನ ಗುರುವಾಗಿಟ್ಕೊಂಡು ಅದನ್ನ ಹಿಂಬಾಲಿಸಿದ್ರೆ ನನ್ನಲ್ಲಿರೋ ಜೀವಶಕ್ತಿ, ಅದನ್ನೇ ನಾವು ಆತ್ಮ ಅಂತ ಕರಿತೀವಿ. ಮತ್ತು ಬ್ರಹ್ಮಾಂಡದಲ್ಲಿರತಕ್ಕಂಥ ಜೀವನ ಶಕ್ತಿ ಒಂದೇ ಅನ್ನೋದು ಗೊತ್ತಾಗ್ಬಿಡುತ್ತೆ. ಈಗ ನಾನ್ ಬೇರೆ ಹೊರ ಪ್ರಪಂಚ ಬೇರೆ ಅನ್ನೋ ಅದ್ವೈತ ಭಾಗ ಹೋಗ್ಬಿಟ್ಟು ಅದು ಸತ್ ಹೋಗಿ ನನ್ನೊಳಗಿದ್ದು ನನ್ನನ್ನ ಜೀವಂತವಾಗಿರ್ಸಿರ್ತಕ್ಕಂಥ ಚೈತನ್ಯ ಮತ್ತು ಹೊರ ಪ್ರಪಂಚದಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಚೈತನ್ಯ ಎರಡೂ ಒಂದೇ ಅನ್ನೋ ಅರಿವು ಉಂಟಾಗುತ್ತೆ. ಇದು ಗೊತ್ತಾಗೋದೇ ಜ್ಞಾನೋದಯ. ಇದು ಗೊತ್ತಾಗ್ಬಿಟ್ರೆ ಅಹಂ ಬ್ರಹ್ಮಾಸ್ಮಿ ಮತ್ತು ತತ್ವಮಸಿ ಅನ್ನೋ ಘೋಷವಾಕ್ಯಗಳ ನಿಜವಾದ ಅರ್ಥ ಏನು ಅನ್ನೋದು ಗೊತ್ತಾಗುತ್ತೆ. ಅದನ್ನೇ ಪತ್ರಿಜಿ ನೀವು ಧ್ಯಾನ ಮಾಡ್ಬೇಕಾದ್ರೆ ಉಸಿರೇ ನಿಮ್ಮ ಗುರು, ಶ್ವಾಸವೇ ನಿಮ್ಮ ಗುರು ಅಂತ ಹೇಳಿದ್ದಾರೆ ಅನ್ನಿಸ್ತು ಸರ್. ಸೊ ಇದಿಷ್ಟು ಹಂಚ್ಕೋಬೇಕು ಅಂತ ಮಾತಾಡಿದೆ ಸರ್. ಥ್ಯಾಂಕ್ ಯು ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.